ಕಮಾನ್, ನಿಮ್ಮ ಪಕ್ಕದವರಿಗೆ ಒಂದು ಸುಂದರವಾದ ನಿಮ್ಮ ನಗು ಮುಖವನ್ನು ತೋರಿಸಿ ಹೇಳ್ರಿ, ನಿನ್ನನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ. ಕಮಾನ್ ಕಮಾನ್ ಕಮಾನ್. 2-3 ಜನಕ್ಕೆ, ನಿಮ್ಮ ಹಿಂದೆ ಯಾರಿದ್ದಾರೆ, ಮುಂದೆ ಯಾರಿದ್ದಾರೆ, ಸ್ವಲ್ಪ ಆಚೆ ನೋಡಿ. ಓಕೆ, ಎಷ್ಟು ಮಂದಿ ಸಂತೋಷ ಪಡ್ತೀರಿ ಉತ್ತೇಜನ ವಾಕ್ಯದಲ್ಲಿ? ಪಾಸ್ಟರ್ ಜೋಸೆಫ್ ಅವರು ಉತ್ತಮವಾಗಿ ನಿಮ್ಮನ್ನು ಉತ್ತೇಜನ ಪಡಿಸಿದ್ದಾರೆ ವಾಕ್ಯದ ಮೂಲಕ. ರೈಟ್? ಎಷ್ಟು ಮಂದಿ ಆನಂದ ಪಟ್ಟಿರಿ ಆರಾಧನೆಯಲ್ಲಿ? ಓಕೆ, ಆರಾಧನೆ ಅಂತ ಹೇಳಿದರೆ ನಾವು ಕರ್ತನನ್ನು ಘನಪಡಿಸುವಂಥದ್ದು ನಮ್ಮ ಆತ್ಮದಲ್ಲಿ. ಆದಿ ಸಭೆಯಲ್ಲಿ ಈಗ ಇರುವ ಹಾಗೆ ಹಾಡುಗಳು ಅಷ್ಟಿರಲಿಲ್ಲ, ಬಟ್ ಹಾಡ್ತಿದ್ದರು. ಬಟ್ ಅವ್ರು ಯಾವಾಗಲೂ ಕರ್ತನನ್ನು ಸ್ತುತಿಸ್ತಿದ್ದರು, ಕರ್ತನನ್ನು ಒಡೆಯನೆಂದು ಘೋಷಿಸ್ತಾ ಇದ್ದರು ಹೃದಯಪೂರ್ವಕವಾಗಿ. ಸತ್ಯವೇದ ಹೇಳ್ತದೆ, 13ನೇ ಅಧ್ಯಾಯ 12ನೇ ವಚನ 10ನೇ ವಚನ ಓದಿದ ನಮಗೆ ಸಿಗ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ, ನಮಗೊಂದು ಯಜ್ಞವೇದಿ ಉಂಟು, ಈ ಯಜ್ಞವೇದಿಯ ಪದಾರ್ಥಗಳನ್ನು ತಿನ್ನುವುದಕ್ಕೆ ಯಹೂದ್ಯರ ಗುಡಾರದಲ್ಲಿ ಸೇವೆಯನ್ನು ನಡೆಸುವವರಿಗೆ ಹಕ್ಕಿಲ್ಲ. ಹೇಳಿ, ನಮಗೊಂದು ಯಜ್ಞವೇದಿ ಉಂಟು, ಈ ವೇದಿಯ ಪದಾರ್ಥಗಳನ್ನು ತಿನ್ನುವುದಕ್ಕೆ ಯಹೂದ್ಯರ ಗುಡಾರದಲ್ಲಿ ಸೇವೆಯನ್ನು ನಡೆಸುವವರಿಗೆ ಹಕ್ಕಿಲ್ಲ. ನೆಕ್ಸ್ಟ್, ಮಹಾಯಾಜಕನು ದೋಷ ಪರಿಹಾರ ಯಜ್ಞದ ಪಶುಗಳ ರಕ್ತವನ್ನು ತೆಗೆದುಕೊಂಡು ಪವಿತ್ರ ಸ್ಥಾನದೊಳಗೆ ಹೋಗಲು ಆ ಪಶುಗಳ ದೇಹಗಳು ಪಾಳೆಯದ ಆಚೆ ಸುಡಲ್ಪಡುತ್ತವಲ್ಲ. ನೆಕ್ಸ್ಟ್, ಅದರಂತೆ ಹೇಳ್ರಿ, ಅದರಂತೆ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರ ಪಡಿಸೋದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು. ಹಲೋ, ಅದರಂತೆ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಅಂದರೆ ನಮ್ಮನ್ನು ಪವಿತ್ರ ಪಡಿಸೋದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು. ನೆಕ್ಸ್ಟ್, ಅದರಂತೆ ಆದುದರಿಂದ ನಾವು ಆತನ ನಿಮಿತ್ತ ಉಂಟಾದ ನಿಂದೆಯನ್ನು ತಾಳಿಕೊಳ್ಳುವವರಾಗಿ ಪಾಳೆಯದ ಆಚೆ ಆತನ ಬಳಿಗೆ ಹೊರಟು ಹೋಗೋಣ. ನೆಕ್ಸ್ಟ್, ಯಾಕಂದರೆ ಈಯದಲ್ಲಿ ಶಾಶ್ವತದ ಪಟ್ಟಣ ನಮಗಿಲ್ಲ, ಇನ್ನು ಮುಂದೆ ಆಗುವ ಪಟ್ಟಣವನ್ನು ಹಾರೈಸ್ತಾ ಇದ್ದೇವೆ. ಆದ್ದರಿಂದ ಆತನ ಮೂಲಕವಾಗಿ, ಎಲ್ಲರೂ ಹೇಳ್ರಿ, ಆದ್ದರಿಂದ ಆತನ ಮೂಲಕವಾಗಿ ಅಂದರೆ ಯೇಸುವಿನ ಮೂಲಕ ದೇವರಿಗೆ ಸ್ತೋತ್ರ ಯಜ್ಞವನ್ನು, ಯಾವ ಯಜ್ಞವನ್ನು ಸಮರ್ಪಿಸಬೇಕು ನಾವು? ದಿಸ್ ದ ನ್ಯೂ ಟೆಸ್ಟಮೆಂಟ್. ಆದ್ದರಿಂದ ಆತನ ಮೂಲಕವಾಗಿ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ರೈಟ್? ಹೇಗೆ ಸಮರ್ಪಿಸುವಂಥದ್ದು? ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಕಮನ್ ಹೇಳ್ರಿ, ಯಜ್ಞವಾಗಿದೆ. ಹಲೋ, ನಾವು ಬಾಯಿಂದ ಏನು ಮಾಡುವಂಥದ್ದು? English is therefore by him let us continually offer the sacrifice of praise to God, that is the fruit of our lips, giving thanks to his name. Thanks, right? Thank you. ಆತ ನಮಗೆ ಏನು ಮಾಡಿದ್ದಾನೆ? ಇವತ್ತು ಕ್ರಿಸ್ತನು ನಮಗೆ, ದೇವರು ಕ್ರಿಸ್ತನಲ್ಲಿ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ನಾವು ರಕ್ಷಣೆಯನ್ನು ಹೊಂದಿದ್ದು ನಾವು ಮಾಡಿದ ಪುಣ್ಯ ಕ್ರಿಯೆಗಳಿಂದಲ್ಲ, ನಾವು ರಕ್ಷಣೆಯನ್ನು ಹೊಂದಿದ್ದು ಆತನ ಕೃಪೆಯಿಂದ, ನಂಬಿಕೆಯ ಮೂಲಕ. ಅದಕ್ಕೋಸ್ಕರ ನಾವು ಯಾವಾಗಲೂ ಸ್ತೋತ್ರ ಯಜ್ಞವನ್ನು ಸಮರ್ಪಿಸೋರಾಗಿ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಕರ್ತ ನಿನಗೆ ಸ್ತೋತ್ರ, ನೀನು ನಮಗೆ ಬಿಡುಗಡೆಯನ್ನು ಮಾಡಿದ್ದಿ, ನಿನ್ನ ಮಕ್ಕಳನ್ನಾಗಿ ಸ್ವೀಕರಿಸಿ. ಯಾವಾಗಲೂ ನಾವು ಥ್ಯಾಂಕ್ ಯು ಹೇಳಬೇಕು. ರೈಟ್? ಸ್ತೋತ್ರ ಯಜ್ಞ ಹಳೆ ಒಡಂಬಡಿಕೆಯಲ್ಲಿ ಕೂಡ ಹೇಳ್ತದೆ, ಸ್ತೋತ್ರ ಎಂಬ ಹೋರಿಗಳನ್ನು ಆತನಿಗೆ ಸಮರ್ಪಿಸಿರಿ ಅಂತ. ನೀವು ಹೋರಿ ಕಡಿಲಿಕ್ಕಿಲ್ಲ. ರೈಟ್? ಸ್ತೋತ್ರ ಯಜ್ಞಗಳನ್ನು ಸಮರ್ಪಿಸಿರಿ ಅಂತ. ದಟ್ ಮೀನ್ಸ್ ಯು ಆರ್ ಗೋಯಿಂಗ್ ಟು ಬಿಲ್ಟ್ ಎ ಆಲ್ಟರ್. ಯಜ್ಞವೇದಿಯನ್ನು ನೀವು ಕಟ್ಟುತ್ತೀರಿ. ಎಲ್ಲಿ ಸ್ತೋತ್ರ ನಡೆಯುತ್ತದೆ, ಎಲ್ಲಿ ನೀವು ಸ್ತುತಿ ಮಾಡುತ್ತೀರಿ, ಅಲ್ಲಿ ದೇವದೂತರು ಆ್ಯಡ್ ಆಗುತ್ತಾರೆ. ಯಜ್ಞ ಮಾಡುವಾಗ ಏನು ಆ್ಯಡ್ ಆಗ್ತಾರೆ?
ದೇವದೂತರು ಬರ್ತಾರೆ. ಅದಕ್ಕೋಸ್ಕರ ಹಳೆ ಒಡಂಬಡಿಕೆಯಲ್ಲಿ ಯೆಹೋಷಾಫಾಟನಿಗೆ ದೇವರು ಹೇಳಿದರು, 3 ರಾಜ್ಯರು ಅವನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದಾಗ, ವಾರ್ ಮಾಡಲಿಕ್ಕೆ ಬರುವಾಗ, ರೈಟ್, ಆಗ ಯೆಹೋಷಾಫಾಟನು ದೇವರಲ್ಲಿ ಪ್ರಾರ್ಥಿಸ್ತಾನೆ, ನಮ್ಮ ಹತ್ರ ಅಂತ ಸಾಮರ್ಥ್ಯ ಇಲ್ಲ, ನಾವೇನು ಮಾಡುವುದು, ನಾವು ಬಲಹೀನರು. ಆಗ ಅವರು ಉಪವಾಸವಿದ್ದುಕೊಂಡು ಪ್ರಾರ್ಥನೆ ಮಾಡುವಾಗ ದೇವರು ಪ್ರವಾದಿಯನ್ನು ಕಳುಹಿಸಿ ಹೇಳ್ತಾನೆ, ಈ ಸರ್ತಿ ನೀವು ಯುದ್ಧ ಮಾಡುವ ಅವಶ್ಯ ಇಲ್ಲ, ದೇವರು ನಿಮಗೋಸ್ಕರ ಯುದ್ಧ ಮಾಡುತ್ತಾನೆ. ನೀವೇನು ಮಾಡ್ರಿ, ನೀವೇನು ಮಾಡಬೇಕದಿಷ್ಟೇ. ದೇವರೊಂದು ಲಿರಿಕ್ಸ್ ಕೊಟ್ಟ, ಆತನ ಕೃಪೆ ಶಾಶ್ವತ, ರೈಟ್, ಆತನ ಒಳ್ಳೆಯವನು ಎಂದು ಒಂದು ಕಾಯರ್ ಟೀಮನ್ನು ಎಬ್ಬಿಸಿದರು, ಮ್ಯೂಸಿಷಿಯನ್ಗಳನ್ನು ಕರೆದರು, ರೈಟ್, ಸ್ತೋತ್ರ ಮಾಡಿದರು, ಆರಾಧನೆ ಮಾಡಿದರು. ಓದ್ರಿ ಆ ವಚನವನ್ನು, ಎಲ್ಲಿದೆ? ಕ್ರಾನಿಕಲ್ 20 ಚಾಪ್ಟರ್, ನಾನು ಎಲ್ಲವನ್ನು ಬಿಡಿಸ್ತಿಲ್ಲ. 20 ಕ್ರಾನಿಕಲ್ 20ನೇ ಅಧ್ಯಾಯ, 1ನೇ ಪೂರ್ವಕಾಲ ವೃತ್ತ ಅಂತ. ಇದಾದ ಮೇಲೆ ಮೋಬ್ಯರು, ಅಮೋನಿಯರು, ಮೆಗಾನಿಯರು ಕೆಲವರು ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದರು. ಸಿ, ವಾರ್ ಇಸ್ ನಾಟ್ ನ್ಯಾಚುರಲ್, ಇಟ್ ಇಸ್ ಸ್ಪಿರಿಚುವಲ್. ವಾರ್ ಇಸ್ ನಾಟ್ ನ್ಯಾಚುರಲ್, ಇಟ್ ಇಸ್ ಸ್ಪಿರಿಚುವಲ್. ಓಕೆ, ದೂತರು ಬಂದು ಯೆಹೋಷಾಫಾಟನಿಗೆ, ಮಹಾಸಮೂಹವು ನಿನಗೆ ವಿರುದ್ಧವಾಗಿ ಲವಣ ಸಮುದ್ರದ ಆಚೆಯಲ್ಲಿರುವ ಅರಾಮ್ ಪ್ರಾಂತದ ಕಡೆಯಿಂದ ಬಂದು ಈಗ ಎಗೇನ್ ದಿ ಎನಿಸಿಕೊಳ್ಳುವ ಹಚೋಚನ ತಮಾರಿನಲ್ಲಿರುತ್ತಾರೆಂದು ತಿಳಿಸಿದಾಗ ಯೆಹೋಷಾಫಾಟನು ಹೆದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದರು. ನೆಕ್ಸ್ಟ್, ಆಗ ಯಹೂದ್ಯರು ಯೆಹೋವನ ಸಹಾಯವನ್ನು ಕೇಳಿಕೊಳ್ಳುವುದಕ್ಕಾಗಿ ತಮ್ಮ ಎಲ್ಲ ಪಟ್ಟಣಗಳಿಂದ ಆತನ ಸನ್ನಿಧಿಯಲ್ಲಿ ಕೂಡಿ ಬಂದರು. ಸಭೆಯಾಗಿ ಸೇರಿ ಬಂದರು, ಸಭೆಯಾಗಿ ಕೂಡಿ ಬಂದರು. ಒಂದು ಉಪವಾಸ ಪ್ರಾರ್ಥನೆಯನ್ನು ಘೋಷಣೆ ಮಾಡಿದ. ಏನು ಮಾಡಿದ? ಯಾರು ಹೇಳಲಿಲ್ಲ ನಾವು ಬ್ಯುಸಿ ಇದ್ದೇವೆ ಅಂತ. ಬ್ಯುಸಿ ಇದ್ದೆ ಅಂತ ಹೇಳಿದ್ರೆ ಇವರ ಪ್ರಾಣ ಹೋಗ್ತದೆ. ನೆಕ್ಸ್ಟ್, ವೈರಿಗಳು ಬಂದು ಇವರನ್ನು ಕೊಳ್ಳೆ ಹೊಡೆಯುತ್ತಾರೆ. ಎಲ್ಲ ಕೆಲಸ ಬಿಟ್ಟರು, ಬ್ಯುಸಿ ಎಲ್ಲ ಬಿಟ್ಟರು, ಗುಣಗುಟ್ಟುದು ಬಿಟ್ಟರು. ಯಾಕಂದ್ರೆ 3 ಅರಸರು ಒಟ್ಟಾಗಿದ್ದಾರೆ ವಾರಿಗೆ. ಯೆಹೋಷಾಫಾಟ ಇಮ್ಮಿಡಿಯೇಟ್ಲಿ ಏನು ಮಾಡಿದ ಅಂತ ಹೇಳಿದ್ರೆ ಉಪವಾಸ ಪ್ರಾರ್ಥನೆಯನ್ನು ಕಾಲ್ ಮಾಡಿದ. ಸಿ, ಯಹೂದ್ಯರು ಯೆರೂಸಲೇಮಿನವರು ಯೆಹೋವನ ಆಲಯದ ಹೊಸ ಪ್ರಕಾರದಲ್ಲಿ ಸಭೆಯಾಗಿ ನೆರೆದು ಬಂದಾಗ ಯೆಹೋಷಾಫಾಟನು ಅದರ ಮುಂಗಡೆಯಲ್ಲಿ ನಿಂತು, ಯೆಹೋವನೇ, ನಮ್ಮ ಪಿತೃಗಳ ದೇವರೇ, ಪರಲೋಕದಲ್ಲಿ ದೇವರಾಗಿರುವ ಆತನು ನೀನಲ್ಲವೋ, ನೀನು ಜನಾಂಗಗಳ ಎಲ್ಲ ರಾಜ್ಯಗಳನ್ನು ಆಳುವನಾಗಿರುತ್ತಿ, ನೀನು ಜನಾಂಗಗಳ ಎಲ್ಲ ರಾಜ್ಯಗಳನ್ನು ಆಳುವನಾಗಿರುತ್ತಿ, ನಿನ್ನ ಹಸ್ತದಲ್ಲಿ ಬಲ ಪರಾಕ್ರಮಗಳಿರುತ್ತವೆ, ನಿನ್ನ ಎದುರಿನಲ್ಲಿ ಯಾರು ನಿಲ್ಲಲಾರರು. ಹೇಳ್ರಿ, ಆತನ ಎದುರಿನಲ್ಲಿ ಯಾರು ನಿಲ್ಲಕ್ಕೆ ಆಗುವುದಿಲ್ಲ. ನೆಕ್ಸ್ಟ್, ನಮ್ಮ ದೇವರಾದ ನೀನು ನಿನ್ನ ಪ್ರಜೆಗಳಾದ ಇಸ್ರಾಯೇಲ್ ಎದುರಿನಿಂದ ಈ ದೇಶದ ನಿವಾಸಿಗಳನ್ನು ಹೊರಡಿಸಿ ದೇಶವನ್ನು ನಿನ್ನ ಸ್ನೇಹಿತನಾದ ಅಬ್ರಾಮನ ಸಂತಾನದವರಿಗೆ ಸ್ವಾಸ್ಥ್ಯವಾಗಿ ಕೊಟ್ಟೆಯಲ್ಲ. ಅವರು ಈ ದೇಶದಲ್ಲಿ ಇಳುಕೊಂಡು ಇದರಲ್ಲಿ ನಿನ್ನ ಹೆಸರಿಗೋಸ್ಕರ ಪವಿತ್ರಾಲಯವನ್ನು ಕಟ್ಟಿ ತಮ್ಮ ಮೇಲೆ ಖಡ್ಗ, ವಿಧಿ, ಘೋರವ್ಯಾಧಿ, ಕ್ಷಾಮ ಮೊದಲಾದ ಆಪತ್ತುಗಳು ಬರುವಾಗ ತಾವು ನಿನ್ನ ನಾಮ ಮಹತ್ತು ಇರುವ ಈ ಆಲಯದ ಮುಂದೆಯೂ ನಿನ್ನ ಮುಂದೆಯೂ ನಿಂತು ತಮ್ಮ ಇಕ್ಕಟ್ಟಿನಲ್ಲಿ ನಿನಗೆ ಮೊರೆಯಿಡುವುದಾದರೆ ನೀನು ಕೇಳಿ ರಕ್ಷಿಸುವಿ ಎಂದುಕೊಂಡರಷ್ಟೇ. ನೆಕ್ಸ್ಟ್, ಈ ಅಮೋನಿಯರನ್ನು, ಮೋಬ್ಯರನ್ನು, ಸೈರ್ ಪರ್ವತ ಪ್ರದೇಶದವರನ್ನು ನೋಡು. ಇಸ್ರಾಯೇಲರು ಐಗುಪ್ತ ದೇಶದಿಂದ ಬರುತ್ತಿದ್ದಾಗ ಇವರ ದೇಶದಲ್ಲಿ ನುಗ್ಗಬಾರದೆಂದು ನಿನ್ನಿಂದ ಅಪ್ಪಣೆ ಹೊಂದಿ ಇವರನ್ನು ಸಂಹರಿಸದೆ ವಾರೆಯಾಗಿ ಹೋದರಲ್ಲ. ನೆಕ್ಸ್ಟ್, ಈಗ ಇವರು ಉಪಕಾರಕ್ಕೆ ಅಪಕಾರ ಮಾಡಿ ನೀನು ನಮಗೆ ಅನುಗ್ರಹಿಸಿದ ಸ್ವಾಸ್ಥ್ಯದೊಳಗಿಂದ ನಮ್ಮನ್ನು ಹೊರಪಡಿಸಿದಗೋಸ್ಕರ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿರುತ್ತಾರೆ. ನೆಕ್ಸ್ಟ್, ನಮ್ಮ ದೇವರೇ, ಇವರೆಲ್ಲ ಯಾರು ಗೊತ್ತುಂಟ? ಅಬ್ರಾಹ್ಮನ ಎಲ್ಲ ರಿಲೇಟಿವ್ಸ್ಗಳು. ಯಾರು? ಈ ಅಮೋನಿಯರು, ಮೋಬ್ಯರು, ಮೆಗೋನಿಯರು. ಅಮೋನಿಯರು ಮತ್ತು ಮೋಬ್ಯರು ಯಾರು ಗೊತ್ತುಂಟ? ಲೋತನ ಸಂತತಿ ಅಮೋನಿಯರು ಮತ್ತೆ ಮೋಬ್ಯರು. ಇರಲಿ, ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡಿಯೋ. ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ.
ಏನು ಮಾಡಬೇಕೆಂದು ತಿಳಿಯದು. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಎಂಥ ಪ್ರಾರ್ಥನೆ ನೋಡಿ. ದೇವರೇ, ನನ್ನಲ್ಲಿ ಅಂಥ ಸಾಮರ್ಥ್ಯ ಇಲ್ಲ, ನಮ್ಮಲ್ಲಿ ಅಂಥ ಬಲ ಇಲ್ಲ, ಏನು ಮಾಡೋದು ನಮಗೆ ಗೊತ್ತಿಲ್ಲ, ಬಟ್ ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತಾ ಇವೆ. ಪ್ರಿಯರೇ, ಪರಿಸ್ಥಿತಿ ಬರುವಾಗ ನಿಮ್ಮ ಕಣ್ಣುಗಳು ಎಲ್ಲಿದೆ? ಹಲೋ, ವಾಟ್ ಎ ಪ್ರೇಯರ್. ಸಿ, ಹಾರ್ಟ್ಫುಲ್ ಪ್ರೇಯರ್. ಒಬ್ಬ ಅರಸನಾಗಿ ಅವನಲ್ಲಿ ನನ್ನ ಹತ್ರ ಸಾಮರ್ಥ್ಯ ಇದೆ, ಅಷ್ಟು ಯುದ್ಧಗಳನ್ನು ವಿನ್ ಆಗಿದ್ದೇನೆ, ಇಷ್ಟು ಯುದ್ಧಗಳನ್ನು ವಿನ್ ಆಗಿದ್ದೇನೆ, ಏನು ಹೇಳಿಲ್ಲ ಯೋಷೋಪಟ್ಟನ ಪ್ರಾರ್ಥನೆ, ನಮ್ಮ ದೇವರೇ, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತಾ ಇವೆ. ಪ್ರೈಸ್ ಗಾಡ್. ಆತನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದುವವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಹಲ್ಲೆಲೂಯಾ. ನಿಮ್ಮ ದೃಷ್ಟಿ ಯಾವುದ್ಯಾವುದರ ಮೇಲೆ ಇರಬಹುದು? ನೋ, ಯಾವಾಗಲೂ ನಮ್ಮ ಕಣ್ಣುಗಳು ಆತನ ಮೇಲೆ ಇರಬೇಕು. ಓಕೆ, ಮುಂದೆ ಓದುವ ನಾವು. ಎಲ್ಲ ಯಹೂದ್ಯರು ಅವರ ಹೆಂಡತಿ ಮಕ್ಕಳು ಯೆಹೋವನ ಸನ್ನಿಧಿಯಲ್ಲಿ ನಿಂತರು. ನೆಕ್ಸ್ಟ್. ಆಗ ಸಮೂಹದೊಳಗೆ ಆಸಾಫನ ವಂಶದವನಾದ ಲೇವಿಯನು ಮತ್ತನ್ಯನಿಗೆ ಹುಟ್ಟಿದ ಯೆಗೀಯೇಲನ ಮರಿಮಗನು, ಬೆನಾಯನ ಮೊಮ್ಮಗನು, ಜಕಾರಿಯನ ಮಗನು ಆದ ಯಹಜೇಲನ ಮೇಲೆ ಯೆಹೋವನ ಆತ್ಮವು ಬಂದಿತ್ತು. ನೆಕ್ಸ್ಟ್. ಅವನೆಲ್ಲ ಯೆಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳ್ರಿ. ಈ ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡ್ರಿ, ಹೆದರಬೇಡ್ರಿ, ಯುದ್ಧವು ನಿಮ್ಮದಲ್ಲ, ದೇವರದ್ದೇ. ಓಕೆ, ನಾಳೆ ಬೆಳಿಗ್ಗೆ ಅವರಿಗೆ ವಿರುದ್ಧವಾಗಿ ಹೊರಡ್ರಿ. ಈಗ ಅವರು ಹಚಚ್ ಘಟ್ಟದ ಮಾರ್ಗವಾಗಿ ಬರುತ್ತಾರೆ. ಯೆರೋವೇಲ್ ಅರಣ್ಯದ ಮುಂದಿರುವ ಕಣಿವೆಯ ತುದಿಯಲ್ಲಿ ಅವರು ಸಂಧಿಸುವಿರಿ. ನೆಕ್ಸ್ಟ್. ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡ್ರಿ. ಹೆದರಬೇಡ್ರಿ, ಕಳವಳಗೊಳ್ಳಬೇಡ್ರಿ, ನಾಳೆ ಅವರೆದುರಿಗೆ ಹೊರಡ್ರಿ, ಯೆಹೋವನು ನಿಮ್ಮ ಸಂಗಡ ಇರುವನು ಎಂದು ಹೇಳಿದನು. ನೆಕ್ಸ್ಟ್. ಸ್ಟ್ರಾಟರ್ಜಿ ಇಂಪಾರ್ಟೆಂಟ್. ಸ್ಟ್ರಾಟರ್ಜಿ ಏನು? ಯುದ್ಧದ್ದು. ಆಗ ಯೋಷಾಫಾಟನು ನೆಲದ ಮಟ್ಟಿಗೂ ತಲೆಬಾಗಿಸಿದನು. ಎಲ್ಲ ಯಹೂದ್ಯರು, ಯೆರೂಸಲೇಮಿನವರು ಯೆಹೋವನ ಮುಂದೆ ಅಡ್ಡ ಬಿದ್ದು ನಮಸ್ಕಾರ. ಏನು ಮಾಡಿದರು? ಆರಾಧನೆ ಮಾಡಿದರು. ನೆಲದ ಮಟ್ಟಿಗೂ ಬಗ್ಗುವುದಂತ ಹೇಳಿದರೆ, ಇವತ್ತು ಜಸ್ಟೊಂದು ಸಭೆಯಲ್ಲಿ ಬಂದು ಕೈ ಮೇಲೆ ಹತ್ತಲಿಕ್ಕೆ ಅವೆಂಚಿನಿ ಕೈ ಮೇಲೆ ಹತ್ತು, ಜಸ್ಟ್ ಕೈ ಮೇಲೆ ಹಾಕ್ಲಿಕ್ಕೆ, ಏನು ಬಗ್ಲಿಕ್ಕೆ ಅದು ಸೆಕೆಂಡ್. ಇವನು ಅರಸನು, ರೈಟ್? ಇವನು ಅರಸನು ಹೇಗೆ ಬಗ್ಗಿದಂತೆ? ಆಗ ಯೋಷಾಫಾಟನು ನೆಲದ ಮಟ್ಟಿಗೂ ತಲೆ ಬಗ್ಗಿದಂತೆ, ತಲೆಯನ್ನು ನೆಲಕ್ಕೆ ಕೊಟ್ಟ, ಅಷ್ಟು ಬಗ್ಗಿದ. ಅಂದರೆ ನಾನಲ್ಲ, ನೀನೇ. ಅದು ಆರಾಧನೆಯ ಭಾಗವಾಗಿದೆ. ಇದು ಆ್ಯಕ್ಟ್ ಆಫ್ ವರ್ಶಿಪ್. ಕೈಗಳನ್ನು ಎತ್ತುವಂಥದ್ದು ಆ್ಯಕ್ಟ್ ಆಫ್ ವರ್ಶಿಪ್. ಆರಾಧನೆಯಲ್ಲಿ ಕೈಗಳನ್ನೆತ್ತಾರೆ, ಆರಾಧನೆಯಲ್ಲಿ ಹಾಡ್ತಾರೆ, ಆರಾಧನೆಯಲ್ಲಿ ಸ್ತುತಿಸ್ತಾರೆ, ಆರಾಧನೆಯಲ್ಲಿ ಅಡ್ಡ ಬೀಳ್ತಾರೆ, ಮೊಣಕಲಾಗ್ತಾರೆ. ಇದೆಲ್ಲ ಆರಾಧನೆಯ ಭಾಗ. ಹೊಸ ಒಡಂಬಡಿಕೆಯಲ್ಲಿ ಪ್ರೈಸ್ ಆ್ಯಂಡ್ ವರ್ಶಿಪ್ ಅಂತ ಇಲ್ಲ, ವರ್ಶಿಪ್, ಪ್ರೈಸ್ ಆ್ಯಂಡ್ ವರ್ಶಿಪ್. ಆರಾಧನೆ, ಸ್ತುತಿ ಮತ್ತು ಆರಾಧನೆ ಅಂತ ಇದ್ದಾರೆ, ರೈಟ್? ಆರಾಧನೆಯಲ್ಲಿ ಸ್ತುತಿ ಇರುವುದು, ಆರಾಧನೆಯಲ್ಲಿ ಕೈ ಮೇಲಕ್ಕೆತ್ತುವಂಥದ್ದು, ಆರಾಧನೆಯಲ್ಲಿ ಬಗ್ಗುತ್ತಾರೆ, ಅಲ್ಲಿ ಆರಾಧನೆಯಲ್ಲಿ ಹಾಡ್ತಾರೆ. ಹಾಡುವುದು ಆರಾಧನೆ ಅಲ್ಲ, ಆರಾಧನೆಯಲ್ಲಿ ಹಾಡಿದೆ. ಮನೆ ಅಂತ ಹೇಳ್ತಿರುವಾಗ ಕಿಚನ್ ಮತ್ತು ಹಾಲ್ ಅಂತ ಕರೆಯುವುದಿಲ್ಲ. ಮನೆಯಲ್ಲಿ ಹಾಲ್ ಇದೆ, ಬೆಡ್ರೂಮ್ ಇದೆ, ಡೈನಿಂಗ್ ರೂಮ್ ಇದೆ, ಮತ್ತೆ ಕಿಚನ್ ಇದೆ, ಸ್ಟೋರ್ ರೂಮ್ ಇದೆ, ಅದು ಪ್ಯಾಕೇಜ್ ಮನೆಯಲ್ಲಿ. ಅದೇ ರೀತಿ ಆರಾಧನೆಯಲ್ಲಿ ಇದೆಲ್ಲ ಇದೆ. ಪ್ರೈಸ್ ಗಾಡ್. ಅದಕ್ಕೆ ಹೇಳ್ತಾ ವರ್ಷಿಪ್. ನೀವು ಆರಾಧನೆ ಮಾಡುವಾಗ ಸ್ತುತಿ ಮಾಡ್ಬೋದು. ಈ ಏನಂತ ಹೇಳಿದ್ರೆ, ಫಾಸ್ಟ್ ಸ್ವಲ್ಪ ಓಡಿ ಜಂಪ್ ಮಾಡಿ ಹಾಡಿದರೆ ಅದು ಸ್ತುತಿ, ರೈಟ್? ಎಲ್ಲಿದೆ ಬೈಬಲಲ್ಲಿ ಹಾಗೆ? ವರ್ಷಿಪ್ ದ ಲಾರ್ಡ್ ಇನ್ ದ ಸ್ಪಿರಿಟ್, ರೈಟ್? ಸ್ವಲ್ಪ ಜಂಪ್ ಹಾಕಿದರೆ, ಬೆವರು ಸುರಿಸಿದರೆ ಅದು ಸ್ತುತಿ. ಹಾಗೆಲ್ಲ ಆರಾಧನೆಯಲ್ಲಿ ಸ್ತುತಿ ಮಾಡಬಹುದು. ಸ್ತುತಿ ಅಂದರೆ ಏನು?
ಆತನು ಯಾರಾಗಿದ್ದನಂತ ಹೇಳುವಂಥದ್ದು. ಸ್ತುತಿ ಅಂದರೆ ಏನು? ಆತನು ದೇವರು ಯಾರಾಗಿದ್ದನಂತ ಹೇಳುವಂಥದ್ದು. ಅದು ಹೇಗೆ ಹೇಳಬೇಕು? ಆತ್ಮದಲ್ಲಿ ಹೇಳಬೇಕು. ನಿನ್ನ ಸ್ಪಿರಿಟಿಗೆ ಗೊತ್ತು ಆತನು ಯಾರಂತ, ನಿನ್ನ ಶರೀರಕ್ಕೆ ಗೊತ್ತಿಲ್ಲ ಅವನು ಯಾರಂತ. ಆತ್ಮ ಸಂಬಂಧದಲ್ಲಿ ಆತ ನಮ್ಮ ತಂದೆಯಾಗಿದ್ದಾನೆ, ಶರೀರ ಸಂಬಂಧದಲ್ಲಿ ಆತ ನಮಗೆ ದೇವರಾಗಿದ್ದಾನೆ. ಯೇಸು ಸ್ವಾಮಿ ಹೇಳಿದ, ರೈಟ್, ನೀನು ದೇವದೂಷಣೆ ಮಾಡ್ತೀನಿ, ನಾನು ದೇವದೂಷಣೆ ಮಾಡಲಿಲ್ಲ, ನಾನು ತಂದೆಯನ್ನು ಮಹಿಮೆ ಪಡಿಸ್ತೇನೆ. ಆತನನ್ನು ನೀವು ದೇವರಂತ ಕರೀತೀರಿ, ನಿಮಗೆ ಆತನು ದೇವರು, ನನಗೆ ಆತನು ತಂದೆ. ಹಿ ಈಸ್ ಫಾದರ್ ಫಾರ್ ಮೀ. ಇದ್ದೀರಾ ಇಲ್ಲಿ? ಹಿ ಈಸ್ ಅ ಫಾದರ್. ತಂದೆ ಯಾರಿಗೆ? ಯಾರು ಆತನನ್ನು ಅಂಗೀಕಾರ ಮಾಡಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ಹುಟ್ಟಿದವರು ರಕ್ತ ಸಂಬಂಧದಿಂದಾಗಲಿ, ಪುರುಷನ ಸಂಕಲ್ಪದಿಂದಾಗಲಿ, ಮನುಷ್ಯನ ಇಚ್ಛೆಯಿಂದಾಗಲಿ ಇವರು ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ಕಮನ್ ಹೇಳಿ, ದೇವರಿಂದ ಹುಟ್ಟಿದವರು. ಹೇಳಿ, ದೇವರಿಂದ ಹುಟ್ಟಿದವರು. ದೇವರು ಯಾರು? ಆತ್ಮಸ್ವರೂಪಿ. ಆತ್ಮಸ್ವರೂಪಿಯಾದ ದೇವರಿಗೆ ನಾವು ಆತ್ಮಸ್ವರೂಪಿಯಾದ ಮಕ್ಕಳಾಗಿ ಹುಟ್ಟಿದ್ದೇವೆ. ಆತನನ್ನು ನಾವು ತಂದೆ ಅಂತ ಕರೀತೇವೆ. ಎಲ್ಲರೂ ತಂದೆ ಅಂತ ಕರೀಲಿಕ್ಕೆ ಆಗುವುದಿಲ್ಲ, ಮಕ್ಕಳು ಮಾತ್ರ ತಂದೆ ಅಂತ ಕರೀಲಿಕ್ಕೆ ಆಗ್ತದೆ. ಯೇಸು ಸ್ವಾಮಿ ಯಹೂದ್ಯರಿಗೆ ಹೇಳಿದ, ಆತನು ನಿಮಗೆ ದೇವರಾಗಿದ್ದಾನೆ, ಬಟ್ ನನಗೆ ಆತನು ತಂದೆ ಆಗಿದ್ದಾನೆ. ಯಾಕೆ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ 100 ಮಕ್ಕಳನ್ನು ಕಳಿಸಲಿಲ್ಲ, ಒಬ್ಬನೇ ಮಗನನ್ನು ಕಳಿಸಿದ. ಆ ಮಗನು ತಂದೆ ಅಂತ ಕರೀಬಹುದು. ನೀವು ಆತನನ್ನು ದೇವರಂತ ಕರೀತೀರಿ, ನಾನು ತಂದೆ ಅಂತ ಕರೀತೇನೆ. ಇವತ್ತು ಥ್ಯಾಂಕ್ ಗಾಡ್, ಬೈಬಲ್ ಹೇಳ್ತದೆ, ನೀವು ತಿರುಗಿ ದಾಸತ್ವದಲ್ಲಿ ಸೇರಿದಂತೆ ಭಯದ ಆತ್ಮವನ್ನು ಹೊಂದಿದವರಲ್ಲ, ಮಗನ ಆತ್ಮವನ್ನು ತಂದಿದ್ದೀರಿ. ಆ ಆತ್ಮನ ಮೂಲಕ ದೇವರನ್ನು ಅಪ್ಪ, ತಂದೆ ಎಂದು ಕರೀತೀರಿ. ಹಲ್ಲೆಲೂಯಾ. ಗಾಡ್ ಇಸ್ ಎ ಸ್ಪಿರಿಟ್. ತಂದೆಯನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ತಂದೆ ಬಯಸ್ತಾನೆ. ಯೇಸು ಹೇಳಿದ. ನೆಕ್ಸ್ಟ್ ಹೇಳಿದೆ, ದೇವರು ಆತ್ಮಸ್ವರೂಪಿ. ಆತನು ಆರಾಧಿಸುವವರು ಸತ್ಯಕ್ಕೆ ತಕ್ಕ ಹಾಗೆ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು. ದಟ್ ಮೀನ್ ನೀನು ಸ್ಪಿರಿಟಲ್ಲಿ ಆರಾಧನೆ ಮಾಡುವಾಗ ನಿನ್ನ ಹತ್ರ ವರ್ಡ್ ತಂದೆ ಅಂತ ಬರುತ್ತದೆ. ನೀನು ತಂದೆ ಅಂತ ಕರೀತಿರುವಾಗ ಮಗನಾಗಿದ್ದರೆ ನೀನು ಬಾಧ್ಯಸ್ಥನು. ಏನಾಗಿದ್ದಿ? ಮಗನಾಗಿದ್ದರೆ ನೀನು ಬಾಧ್ಯಸ್ಥನು, ಹಕ್ಕುದಾರನು. ನಾನು ಮೊದಲು ಕೂಡ ಹೇಳಿದ್ದೇನೆ, ಒಂದು ಫ್ಯಾಕ್ಟ್ರಿಯಲ್ಲಿ 10,000 ಜನರಿದ್ದಾರೆ. ಆ ಫ್ಯಾಕ್ಟ್ರಿಯಲ್ಲಿ ಪ್ರೋಟೋಕಾಲ್ ಇದೆ, ಅದರಲ್ಲಿ ಸೂಪರ್ವೈಸರ್ ಇದ್ದಾರೆ, ಅದರಲ್ಲಿ ಮ್ಯಾನೇಜರ್ ಇದ್ದಾರೆ, ಜನರಲ್ ಮ್ಯಾನೇಜರ್ ಇದ್ದಾರೆ, ರೈಟ್, ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ. ಎಲ್ಲ ಒಂದು ಬಾಡಿ ಫಂಕ್ಷನ್ ಆಗ್ತದೆ, ರೈಟ್. ಬಟ್ ಅಲ್ಲಿ ಒಬ್ಬ ಆನರ್ ಇದ್ದಾನೆ, ಬಾಸ್ ಇದ್ದಾನೆ. ಎಲ್ಲರೂ ಬಂದು ಎಷ್ಟೇ ದೊಡ್ಡ ಜನರಲ್ ಮ್ಯಾನೇಜರ್ ಆದರೂ, ಎಷ್ಟೇ ಫ್ರೆಂಡ್ ಆದರೂ ಡಿಫ್ರೆಂಟ್ ನಾಮದಲ್ಲಿ ಅವ್ರನ್ನ ಕರೀಬಹುದು. ಧನಿ ಅಂತ ಕರೀಬಹುದು, ಬಾಸ್ ಅಂತ ಕರೀಬಹುದು, ಯಜಮಾನ ಅಂತ ಕರೀಬಹುದು. ಅವ್ರು ಯಾರು ಕೂಡ ಅಪ್ಪ ಅಂತ ಕರೀಲಿಕ್ಕೆ ಆಗುದಿಲ್ಲ. ಅಪ್ಪ ಅಂತ ಕರೀ ಓಡ್ಲಿಕ್ಕೆ ಅಲ್ಲಿ ಸಮಾನ ಒಂದು ಪ್ಯಾಂಟ್ ಶರ್ಟ್ ಆಗಿ ಮಗನು ಬಂದು ಜಸ್ಟ್ ಹೇಳ್ತಾನೆ ಅಪ್ಪ ಅಂತ ಕರೆಯುವಾಗ 10,000 ಜನರ ಕಣ್ಣುಗಳು ಅವನ ಮೇಲೆ ಬೀಳ್ತೇವೆ. ಒನ್ ವರ್ಡ್ ಏನ್ ಹೇಳ್ತಾನೆ? ಅಪ್ಪ ಅಂತ ಕರೀತಿರುವಾಗ ಇಮ್ಮಿಡಿಯೇಟ್ಲಿ ಅವರು ಅಪ್ಪ ಅಂತ ಕರಿಬೇಕಾದ್ರೆ ಎಲ್ಲರೂ ಅವನನ್ನು ಹೋನರ್ ಮಾಡ್ತಾನೆ. ಫ್ಯಾಕ್ಟ್ರಿಯ ಬಾಧ್ಯಸ್ಥನು ಬಂದನು. ಅರ್ಥ ಆಗ್ತಾ ಇದೆಯಾ? ನೀವು ಅಪ್ಪ ಅಂತ ಕರೀತಿರುವಾಗ, ಆರಾಧನೆ ಮಾಡುತ್ತಿರುವಾಗ ಇಡೀ ಪರಲೋಕದ ಗಮನ ನಿಮ್ಮ ಮೇಲೆ ಹೋಗುತ್ತದೆ, ದೇವದೂತರ ಗಮನ ನಿಮ್ಮ ಮೇಲೆ ಹೋಗ್ತದೆ, ನರಕದ ಗಮನ ನಿಮ್ಮ ಮೇಲೆ ಹೋಗ್ತದೆ, ಎಲ್ಲ ದುರಾತ್ಮಗಳ ಗಮನ ನಿಮ್ಮ ಮೇಲೆ ಹೋಗ್ತದೆ. ನೀವು ಬಾಧ್ಯಸ್ಥರಾಗಿದ್ದೀರಿ. ಹಲೋ, ದಿ ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಅದಕ್ಕೋಸ್ಕರ ತಂದೆಯನ್ನು ಆರಾಧಿಸುವವರು ಆತ್ಮದಿಂದಲೂ ತಿಳುವಳಿಕೆಯಿಂದಲೂ, ಸತ್ಯ ಅಂದರೆ ರಿಯಾಲಿಟಿ ಅಂಡರ್ಸ್ಟ್ಯಾಂಡ್ ಮಾಡಿ ಆರಾಧಿಸಬೇಕು. ನೀನು ಕರೆಯುವಾಗ ತಂದೆ ಅಂತ ಸ್ತುತಿಸ್ತೆ, ಅಪ್ಪ ಥ್ಯಾಂಕ್ ಯು. ನಾನು ಒಮ್ಮೊಮ್ಮೆ ಸೂಪರ್ವೈಸರ್ನೊಟ್ಟಿಗೆ ಸೇರಿ, ಫ್ರೆಂಡ್ ಆಗಿ, ಜನರಲ್ ಮ್ಯಾನೇಜರ್ನೊಟ್ಟಿಗೆ ಸೇರಿ ನಾನು ಅಪ್ಪನನ್ನು ಬಾಸ್, ದನಿ, ಹೇಗಿದ್ದೀರಿ ಅಂತ. ಅರ್ಥ ಆಗ್ತದೆ? ನಾನು ಅವರೊಟ್ಟಿಗೆ ಸೇರುವುದಲ್ಲ,
ನಾನು ಯೇಸು ಹೇಗೆ ಮಾತಾಡಿದ ಅದೇ ರೀತಿ ಮಾತಾಡಬೇಕು. ಯೇಸು ಹೇಗೆ ಸ್ತುತಿಸ್ತಾ ಅದು ಸ್ತುತಿಸಬೇಕು. ಯೇಸು ಹೇಗೆ ತಂದೆಗೆ ಪ್ರಾರ್ಥನೆ ಮಾಡಿದ ಆ ರೀತಿ ಪ್ರಾರ್ಥನೆ ಮಾಡಬೇಕು. ಜನರಲ್ ಮ್ಯಾನೇಜರ್ಗೆ ಅವನು ಬಾಸ್, ನನಗೆ ಬಾಸ್ ಅಲ್ಲ, ನನಗೆ ಅಪ್ಪ. ಹಲೋ, ಅಬ್ರಾಮನಿಗೆ ಆತನು ಯೆಹೋವ. ಯಾರಿ? ಅಬ್ರಾಮನಿಗೆ ಯಾರಾಗಿದ್ದಾನೆ? ಯೆಹೋವ ಈರೆ. ನನಗೆ ಯಾರಾಗಿದ್ದಾನೆ? ಅಪ್ಪ. ನನಗೆ ಒದಗಿಸಿದಂತೆ ಎಲ್ಲ ಒದಗಿಸಿ ಕೊಟ್ಟಿದ್ದಾನೆ, ಅದು ನನ್ನದೇ. ನನ್ನ ನಡೆಸುವವ ನೀನೆ, ತಲೆ ಎತ್ತಿದವ ನೀನೆ, ತಕ್ಕ ಸಮಯದಿ ನನ್ನ ನಡೆಸಿದೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಎಂದು ಆರಾಧಿಸು. ಎಲ್ಲರೂ ಸ್ತುತಿಸ್ತೀರಿ ಅಂತ ಸ್ತುತಿಸಬೇಡ್ರಿ, ತಿಳಿದುಕೊಂಡು ಆತನು ಸ್ತುತಿಸಿರಿ. ಸಮಥಿಂಗ್ ವಿಲ್ ಹ್ಯಾಪನ್ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ನೀವು ಅಪ್ಪನನ್ನು ಆರಾಧಿಸುವಾಗ, ತಂದೆಯನ್ನು ಆರಾಧಿಸುವಾಗ, ತಂದೆಯನ್ನು ಆರಾಧಿಸುವವರು ಇಂಥವರೇ ಆಗಬೇಕೆಂದು ತಂದೆ ಬಯಸ್ತಾನಲ್ಲವೇ? ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ನೀವು ಆರಾಧಿಸುವುದಲ್ಲ. ಹಲ್ಲೆಲೂಯಾ. ತಂದೆಯನ್ನು ಆರಾಧಿಸುವವರು ಇಂಥವರೇ. ಎಂಥವರು ಬೇಕು? ನನ್ನಂಥವರು. ಕಮಾನ್ ಹೇಳ್ರಿ ಪಕ್ಕದವರಿಗೆ, ನಿನ್ನಂಥವರು ಬೇಕು. ಮಕ್ಕಳು ಆರಾಧಿಸಬೇಕು. ಆತನು ಆತ್ಮಗಳಿಗೆ ತಂದೆ ಆಗಿದ್ದಾನೆ. He is your father. ಆತನು ನಿಮ್ಮ ತಂದೆ. ಹಳೆ ಒಡಂಬಡಿಕೆ ಅದು ಪ್ಯಾಟರ್ನ್. ಅವರು ದೇವರನ್ನು ಸ್ತುತಿಸುವಾಗ ಅವರು ಸ್ತುತಿ ಮಾಡಿದ್ದು ಏನು ಕರೆದ್ರು ಅದು ರೈಟ್. ಪ್ಯಾಟರ್ನ್ ಪ್ರಿನ್ಸಿಪಲ್ ಸೇಮ್. ಬಟ್ ನಮ್ಮ ಸ್ಥಾನ ಯಾವುದು? ಕ್ರಿಸ್ತನಲ್ಲಿ, ಕ್ರಿಸ್ತನ ಬೆಳಕಿನಲ್ಲಿ ಇದ್ದುಕೊಂಡು ನಾವು ಆರಾಧಿಸಬೇಕು. ಹಳೆ ಒಡಂಬಡಿಕೆಯಲ್ಲಿ ಯಾವಾಗಲೂ ನಾವು ಹೊಸ ಒಡಂಬಡಿಕೆಯ ಬೆಳಕಿನಲ್ಲಿ ನಾವು ಆರಾಧಿಸಬೇಕು. ತಿಳಿದುಕೊಳ್ಬೇಕು. ಹಳೆ ಒಡಂಬಡಿಕೆ ಆರಾಧನೆ ಹೊಸ ಒಡಂಬಡಿಕೆಯ ಬೆಳಕಿನಲ್ಲಿ. ಹಳೆ ಒಡಂಬಡಿಕೆಯಲ್ಲಿ ಒಂದು ಆಲಯವಿತ್ತು, ಹೊಸ ಒಡಂಬಡಿಕೆಯಲ್ಲಿ ನಾವೇ ಆಲಯ. ಪ್ರೇಸ್ ಗಾಡ್. ಇವತ್ತು ನಾವು ಸಭೆಯಾಗಿ ಸೇರುವಂಥದ್ದು, ದೇರ್ ಇಸ್ ಎ ಕೋಪರೇಟಿಂಗ್ ಅನಾಯಿಂಟಿಂಗ್, ದೇರ್ ಇಸ್ ಎ ಗ್ರೇಸ್. ವಿ ಆರ್ ದ ಬಾಡಿ ಆಫ್ ಕ್ರೈಸ್ಟ್. ನಾವು ಕ್ರಿಸ್ತನ ದೇಹವಾಗಿದ್ದೇವೆ. ಒಬ್ಬರಿಗೊಬ್ಬರು ನಾವು ಏನಾಗಿದ್ದೇವೆ? ಅಂಗವಾಗಿದ್ದೇವೆ. ಇದನ್ನು ತಿಳಿದುಕೊಂಡು ನಾವು ಆರಾಧಿಸ್ತೇವೆ. ನಾವು ಒಂದೇ ದೇಹಕ್ಕೆ ಸಂಬಂಧಪಟ್ಟವರು. ನಮಗಿರುವುದು ಒಬ್ಬನೇ ತಂದೆ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ ನಮಗೆ ಎಷ್ಟು ತಂದೆ ಇದ್ದಾರೆ. ಓದಿರಿ, ಮುಂದೆ ಹೋಗುವ. 8 chapter 4 verse 2 Corinthians 5 verse. ಫಸ್ಟ್ ಕೊರಿಂಥಿಯನ್, ಹಾಗಾದ್ರೆ ಫಸ್ಟ್ ಕೊರಿಂಥಿಯನ್ 8:5. ಅನೇಕರನ್ನು ದೇವರುಗಳೆಂದು ಕರ್ತರೆಂದು ಪೂಜಿಸುವುದುಂಟು. ಹಲೋ, ಇದೀರ ಇಲ್ಲಿ? ಅನೇಕರನ್ನು ದೇವರುಗಳೆಂದು ಕರ್ತರೆಂದು ಪೂಜಿಸುವುದು ಉಂಟು. ನಿಜವೇ. ಆಕಾಶದಲ್ಲಿ ಆಗಲಿ ಭೂಮಿಯ ಮೇಲೆ ಆಗಲಿ ದೇವರುಗಳೆನಿಸಿಕೊಳ್ಳೋರಿದ್ದಾರೆ. ದೇವರಲ್ಲ, ಕಲ್ಪನೆಯಿಂದ ಆದ ದೇವರುಗಳು ಎನ್ನಿಸಿಕೊಳ್ಳೋರಿದ್ದಾರೆ. ಒಬ್ಬರ ಕಲ್ಪನೆ ಇನ್ನೊಂದು ಜನರೇಷನ್ಗೆ ವರ್ಗಾವಣೆ ಆಗ್ತದೆ. ಅದಕ್ಕೆ ಬೈಬಲ್ ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮ್ಮನ್ನು ಬಿಡುಗಡೆ ಮಾಡಿದ್ದು ಬೆಳ್ಳಿ ಬಂಗಾರ ಮುಂತಾದ ನಶಿಸಿ ಹೋಗುವಂಥ ವಸ್ತುಗಳಿಂದಲ್ಲ, ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ನಿಮಗೆ ಬಿಡುಗಡೆ ಆಗಿದೆ. ಬಿಡುಗಡೆ ಆಗಿದೆ. ಇರಲಿ, ನಮಗಾದರೂ ಒಬ್ಬನೇ ದೇವರಿದ್ದಾನೆ. ಹೇಳಿ, ನಮಗಾದರೂ ಒಬ್ಬನೇ ದೇವರಿದ್ದಾನೆ. ಆತನು ತಂದೆ ಎಂಬಾತನೇ. ಈಸ್ ಅವರ್ ಫಾದರ್. ರಿಲೇಶನ್ಶಿಪ್ ಏನು? ಫಾದರ್. ಆತ ನಮ್ಮ ತಂದೆ. ಪ್ರೇಸ್ ಗಾಡ್. ನಮಗಾದರೂ
ಒಬ್ಬನೇ ದೇವರು, ಆತನು ತಂದೆ ಎಂಬ ಆತನು. ಎಲ್ಲರೂ ಹೇಳ್ತಾರೆ ದಿರ್ ಇಸ್ ಓನ್ಲಿ ಒನ್ ಗಾಡ್, ಒನ್ ಗಾಡ್, ಒನ್ ಗಾಡ್ ಅಂತ ಹೇಳ್ತಾರೆ. ಎಸ್, ಯೇಸು ಕ್ರಿಸ್ತನ ತಂದೆ ನಮ್ಮ ತಂದೆ, ಎಲ್ಲರಲ್ಲ. ಪ್ರೇಸ್ ಗಾಡ್. ನನ್ನ ಮುಖಾಂತರ ಹೋಗುವವನು ಸುರಕ್ಷಿತವಾಗಿ ಹೋಗುತ್ತಾನೆ. ಉಳಿದವರೆಲ್ಲ ಕಳ್ಳರು, ಅವರು ಎಲ್ಲೆಲ್ಲೋ ಹೋಗ್ತಾರೆ. ನಾನು ಹೇಳಿದಲ್ಲ, 10ನೇ ಅಧ್ಯಾಯದಲ್ಲಿ ಓದಿದ ನಿಮಗೆ ಸಿಗ್ತದೆ. ನಾನೇ ಕುರಿಗಳಿಗೆ ಏನಾಗಿದ್ದೇನೆ? ಬಾಗಿಲು. ಐ ಆಮ್ ದ ಡೋರ್. ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವ. ಓಕೆ ಓಕೆ. ಆತನು ಸಮಸ್ತಕ್ಕೂ ಮೂಲ ಕಾರಣ. ಹೇಳ್ರಿ, ಆತನು ಸಮಸ್ತಕ್ಕೂ ಮೂಲ ಕಾರಣ. ನಾವು ಆತನಿಗಾಗಿ ಉಂಟಾದೆವು ಮತ್ತು ನಮಗೆ ಒಬ್ಬನೇ ಕರ್ತನು, ಆತನು ಯೇಸು ಕ್ರಿಸ್ತನೇ. ಆತನ ಮುಖಾಂತರವು ಸಮಸ್ತ ಉಂಟಾಯಿತು. ನಾವು ಆತನ ಮುಖಾಂತರ ಉಂಟಾದೆವು. ಪುನಃ ಓದಿರಿದೇನು? ನಮಗಾದರೂ ನಂಬರ್ 1 ಒಬ್ಬನೇ ತಂದೆ. 2ನೇದ್ದು ಆತನು ತಂದೆ. 3ನೇದು ಆತನು ಏನಾದರೂ ಆಗಬೇಕಾದ್ರೆ, ಹುಟ್ಟಬೇಕಾದ್ರೆ ಒಂದು ಮೂಲ ಇದೆ. ಕಾಗದ ಯಾವುದರಿಂದ ಹುಟ್ಟಿದೆ? ಅದಕ್ಕೊಂದು ಮೂಲ ಇದೆ. ಯಾವುದು? ನಿಮ್ಮ ಕೈಯಲ್ಲಿ ಪೇಪರ್ ಇದೆ ಅಲ್ವಾ? ಅದು ಯಾವುದರಿಂದ ಆಗಿದೆ? ಬಿದಿರು ಮರ ಯಾವುದರಿಂದ ಆಗಿದೆ? ಅದಕ್ಕೆ ಒಂದು ಮೂಲ ಇದೆ. ಆ ಮೂಲಕ್ಕೆ ಮೂಲ ದೇವರು. ಸೂರ್ಯನನ್ನು ಕಾಣ್ತಾ ಇದ್ದೀರಿ, ಅದಕ್ಕೆ ಮೂಲ ದೇವರು. ಭೂಮಿಯನ್ನು ಕಾಣ್ತಾ ಇದ್ದೀರಿ, ವಿಸಿಬಲ್ ವರ್ಲ್ಡ್ ಅನ್ನು ಕಾಣ್ತಾ ಇದ್ದೀರಿ, ಇನ್ವಿಸಿಬಲ್ ವರ್ಲ್ಡ್ ಅನ್ನು ಕಾಣ್ತಾ ಇದ್ದೀರಿ, ಕಾಣುವ ಜಗತ್ತು ಕಾಣ್ತಾ ಇದ್ದೀರಿ. ಎಲ್ಲದಕ್ಕೆ ಮೂಲ ಆತನು. ಆತನಿಂದಲೇ ಎಲ್ಲ ಹೊರಟು ಬಂದಿದೆ. ರೈಟ್? ಮೂಲ ಕಾರಣ. ನಾವು ನಮಗಾಗಿ ಉಂಟಾದವರಲ್ಲ, ನಾವು ಆತನಿಗಾಗಿ ಉಂಟಾದೆವು. ಆಹಾ, ಕಮಾನ್. ಇದರ ಇಲ್ಲಿ ನೀವು ನಿಮಗೋಸ್ಕರ ಹುಟ್ಟಿದವರಲ್ಲ, ನಿಮ್ಮ ಅಂಕಲ್ ಅಂಟಿಗೋಸ್ಕರ ಹುಟ್ಟಿದವರಲ್ಲ, ನಿನ್ನ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡಿಗೋಸ್ಕರ ನೀವು ಹುಟ್ಟಿದಲ್ಲ. ಮೇ ಬಿ ನಾನು ನಿನಗೋಸ್ಕರವೇ ಹುಟ್ಟಿದ್ದೇನೋ. ಓಹೋ, ನೋ 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 ನೋ. ನೀವು ಯಾರಿಗೋಸ್ಕರ ಹುಟ್ಟಿದವರಲ್ಲ. ನಿಮ್ಮ ತಂದೆ ತಾಯಿಗಳಿಗೋಸ್ಕರ ನೀವು ಹುಟ್ಟಿದವರಲ್ಲ. ನಿಮ್ಮ ಮಕ್ಕಳು ನಿಮಗೋಸ್ಕರ ಹುಟ್ಟಿದವರಲ್ಲ. ಮೊದಲು ಮೈಂಡಲ್ಲಿ ದೃಢ ಮಾಡಿಕೊಳ್ಳಿ. ಕೆಲವೊಮ್ಮೆ ಪ್ರೀತಿ ಜಾಸ್ತಿ ಆದಾಗ ಹೇಳುಂಟು, ತುಮ್ ಮೇರೆ ಲಿಯೇ ಬನಾಯಾ नहीं बनाया, नहीं बनाया, मैं किसी के लिए नहीं बनाया हूं, मैं प्रभु के लिए बनाया हूं. सारी दुनिया सब कुछ मुझको भी तूने बनाया है, तेरे जैसा किया है. का दे सकता हूँ, क्या ला सकता हूँ, कहता तुझे बस शुक्रिया. क्या दे सकता हूँ, क्या ला सकता हूँ, कहता तुझे बस शुक्रिया. शुक्रिया शुक्रिया. सारी दुनिया तेरी है, सब कुछ तूने मुझको भी तूने बनाया है, तेरे जैसा किया है. क्या दे सकता हूँ, क्या ला सकता हूँ, कहता तुझे बस शुक्रिया शुक्रिया. ಅದನ್ನು ನೋಡಿ ಹೊರಗೆ ಮಳೆ ಬರ್ತಂತ ಅನಿಸ್ಬೇಡ್ರಿ. ಸಿ, ಇಲ್ಲಿ ಬೈಬಲ್ ಹೇಳ್ತಾರೆ ನಮಗಿರೋದು ಒಬ್ಬನೇ ದೇವರು, ಆತನು ಸಮಸ್ತಕ್ಕೆ ಮೂಲ ಕಾರಣನು. ನೆಕ್ಸ್ಟ್ ಏನ್ ಹೇಳ್ತದೆ? ಸಿ, ನಮಗಾದ್ರೂ ಒಬ್ಬನೇ ದೇವರಿದ್ದಾನೆ, ಆತನು ತಂದೆ ಎಂಬಾತನೇ, ಆತನು ಸಮಸ್ತಕ್ಕೆ ಮೂಲ ಕಾರಣನು. ನಾವು ಆತನಿಗಾಗಿ ಉಂಟಾದೆವು. ನೀವು ಯಾರಿಗೋಸ್ಕರ ಉಂಟಾದವರಲ್ಲ.
ಯಾವಾಗ ನಿಮಗೆ ಅಕ್ನಾಲಜ್ಮೆಂಟ್ ಬರ್ತದೆ, ಗ್ರಹಿಕೆ ಬರ್ತದೆ, ನಾವು ಆತನಿಗೋಸ್ಕರ ಉಂಟಾದೆವು, ನಿಮಗೆ ಸತ್ಯವೇದ ಓದುವಾಗ ಕ್ಲಿಯರ್ ಅರ್ಥ ಆಗ್ತದೆ. ನಿಮ್ಮ ಮಕ್ಕಳು ನಿಮಗೋಸ್ಕರ ಹುಟ್ಟಿದವರಲ್ಲ, ನಿಮ್ಮ ಮಕ್ಕಳನ್ನು ನೀವು ದೇವರಿಗೋಸ್ಕರ ಬೆಳೆಸಬೇಕು. ಫಾರ್ ದ ಪರ್ಪಸ್ ಆಫ್ ಗಾಡ್. ನಿಮ್ಮ ಹತ್ರ ತುಂಬ ಐಡಿಯಾ, ಪ್ಲ್ಯಾನ್, ನನ್ನ ಮಗ ಹೀಗೆ ಆಗಬೇಕು, ಹಾಗೆ ಆಗಬೇಕು. ಎವ್ರಿ ಡೇ ಪ್ರಾರ್ಥನೆ ಮಾಡ್ತೀರಾ, ದೇವರೇ ನನ್ನ ಮಗನು ಏನಾಗಬೇಕು, ನನ್ನ ಮಗಳು ಏನಾಗಬೇಕು, ನೀನು ಏನು ಬಯಸ್ತಿ? ಪ್ರೇಯರ್ ಮಾಡ್ತಾ ಇದ್ದೀರಾ? ನಿಮ್ಮ ಹತ್ರ ತುಂಬ ಐಡಿಯಾ, ವಿಷನ್, ಪ್ಲ್ಯಾನ್ಗಳಿರ್ಬೋದು. ನಾನು ಹೀಗೇನೆ ಮಾಡಬೇಕು ನನ್ನ ಮಗನಿಗೆ ಅಂತ. ನನ್ನ ಮಗಗೆ ಮುಂಚೆ ಮಲ್ಪನೆ ಇಟ್ಟುಲಿಯ ನಂಚೆ ಮಲ್ಪನೆ ಇಟ್ಟು. ನಿನ್ನ ಮಗನಿಗೆ, ನಿನ್ನ ಮಗಳಿಗೆ ದೇವರು ಉನ್ನತವಾದ ಯೋಜನೆ ಇಟ್ಟಿದ್ದಾನೆ, ಉನ್ನತವಾದ ಪ್ಲ್ಯಾನ್ ಇಟ್ಟಿದ್ದಾನೆ. ಕೆಲವೊಮ್ಮೆ ಆ ಯೋಜನೆಯಲ್ಲಿ ಹೋಗದಾಗೆ ಒತ್ತಿ ಹಿಡಿಯುವುದು ನೀವೇ. ಒಂದು ಮಗು ಹುಟ್ಟಿದಾಗ ದೇವರೊಂದು ಪ್ಲ್ಯಾನ್ ಮಾಡಿಟ್ಟಿದ್ದಾನೆ, ಸೈತಾನ ಒಂದು ಪ್ಲ್ಯಾನ್ ಮಾಡಿಟ್ಟಿದ್ದಾನೆ, ತಂದೆ ತಾಯಿಗಳೊಂದು ಪ್ಲ್ಯಾನ್ ಮಾಡಿಡ್ತಾರೆ, ಸಮಾಜ ಒಂದು ಪ್ಲ್ಯಾನ್ ಮಾಡಿರ್ತದೆ. ಅವರು ಹೀಗೆಲೇ ಆಗಬೇಕು, ಹೀಗೆಲೇ ಬೆಳೆಯಬೇಕು. ಸಮಾಜ, ಸಂಪ್ರದಾಯ. ನೋ, ನಾವು ಆತನಿಗೋಸ್ಕರ ಉಂಟಾದ. ಯೇಸು ಸ್ವಾಮಿ ಏನು ಹೇಳಿದ? ಯೇಸು ಸ್ವಾಮಿ 12 ವರ್ಷದವನಾಗಿರುವಾಗ ದೇವಾಲಯದಲ್ಲಿ ತಪ್ಪಿದ, ರೈಟ್? 3 ದಿನದ ಪ್ರಯಾಣ ಬಂದು ಹಿಂತಿರುಗುವಾಗ ಎಲ್ಲ ಬಂಧು ಬಾಂಧವರಲ್ಲಿ ಹುಡುಕಿದರು, ಮಗ ಇಲ್ಲ. ಯೇಸು ಇಲ್ಲ, ಎಲ್ಲಿ ಹೋದ? ನೋಡುವಾಗ ಪಂಡಿತರ ಮಧ್ಯದಲ್ಲಿ, ಉಪದೇಶಕರ ಮಧ್ಯದಲ್ಲಿ ಕೂತ್ಕೊಂಡು ಅವರಿಗೆ ಪ್ರಶ್ನೆ ಮಾಡಿ ಉತ್ತರ ಹೇಳ್ತಾ ಇದ್ದ. 12 ವರ್ಷ ಹುಡುಗ ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ಲಿಲ್ಲ. 12 ವರ್ಷದ ಹುಡುಗ ದೇವಾಲಯದಲ್ಲಿ ಕೂತ್ಕೊಂಡು, ಪಂಡಿತರ ಮಧ್ಯದಲ್ಲಿ, ಧರ್ಮೋಪದೇಶಕರ ಮಧ್ಯದಲ್ಲಿ ಕೂತ್ಕೊಂಡು ಅವರ ಬೋಧನೆಯನ್ನು ಕೇಳ್ತಾ ಇದ್ದ, ಪ್ರಶ್ನೆ ಮಾಡ್ತಾ ಇದ್ದ. ಸಡನ್ಲಿ ಮಮ್ಮಿ ಬಂದರು. ಓ ಮಗನೇ, ಯಾಕೆ ನಮಗೆ ಹೀಗೆ ಮಾಡಿದಿ? ನಾನು ಮತ್ತು ನಿನ್ನ ಡ್ಯಾಡಿ ಎಷ್ಟು ತಳಮಳಗೊಂಡೆವು, ಎಷ್ಟು ಗಡಿಬಿಡಿ ಆಯಿತು ನಮಗೆ, ಯಾಕೆ ಮಗ ಹೀಗೊಂಡು? ಮಮ್ಮಿ, ನೀವು ನನ್ನನ್ನು ಹುಡುಕಿದೆಯೇನು? ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದ್ರೆ ನಿಮ್ಗೆ ಗೊತ್ತಿಲ್ಲ? ಡೋಂಟ್ ಯು ನೋ ದಟ್ ಐ ಮಸ್ಟ್ ಬಿ ಇನ್ ಮೈ ಫಾದರ್ಸ್ ಬಿಸ್ನೆಸ್? ಅವನ ಫಿಸಿಕಲ್ ತಂದೆಯ ಬಿಸ್ನೆಸ್ ಏನು? ಬಡಗಿ, ರೈಟ್? ನಾನು ಅದಕ್ಕೋಸ್ಕರ ಹುಟ್ಟಿದವನಲ್ಲ, ನಾನು ಪರಲೋಕದ ತಂದೆಯ ಬಿಸ್ನೆಸ್ಗೋಸ್ಕರ ಹುಟ್ಟಿದವನು. ಕೆಲವರು ಹೇಳಿದುಂಟು, ನನ್ನ ಮಗೆ ಕೇಳು ಚರ್ಚೆಗೆ ಹೋಗ್ಬೇ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದಲ್ಲ, ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ನಿನ್ನ ಮಾತನ್ನು ಕೇಳಬೇಕು. ಹೌದು, ದೇವರಿಗೆ ಪ್ರಥಮ ಸ್ಥಾನ. ನಿನಗೆ ಗೊತ್ತಿಲ್ಲ ಅವನು ಯಾಕೆ ಹುಟ್ಟಿದಾನಂತ. ಮೊದಲು ನೀನು ಕಲಿ, ನೀನು ಯಾಕೆ ಹುಟ್ಟಿದ್ದು, ನಿನ್ನ ಮಗ ಯಾಕೆ ಹುಟ್ಟಿದ್ದು ಅಂತ. ನಾನು ಒರಿ ಮಾತ್ರ ಆರಾಧನೆ ಮರ್ಪುನಿ, ಬುಡೇದಿ ಜೋಕುಲು ಇಲ್ಲ, ಅಗಲು ಆನ್ಲೈನ್ ಇಟ್ಟು ಆಡು. ಇದು ಪರೋವನ ಸಂಗತಿ. ಅದು ಫ್ಯಾರೋ ಗೊತ್ತಾ ನಿಮಗೆ? ಫ್ಯಾರೋ, ಇಸ್ರೇಲ್ ಜನರು ಐಗುಪ್ತ ದೇಶದಲ್ಲಿ ಎಷ್ಟು ವರ್ಷ ಇದ್ದರು? 430 years ಇದ್ದರು, ರೈಟ್? ನಿಮ್ಗೆ ಗೊತ್ತು. ಅಲ್ಲಿ ಅವರಿಗೆ ಬಿಟ್ಟೆ ಕೆಲಸ, ತುಂಬ ಕೆಲಸ. ಮೋಶೆಯನ್ನು ದೇವರು ಕಳಿಸಿದ, ಶಾರ್ಟ್ ಆಗಿ ಬಿಡಿಸ್ತೇನೆ. ಮೋಶೆಯನ್ನು ದೇವರು ಕಳಿಸಿದ, ನನ್ನ ಜನರನ್ನು ಬಿಟ್ಟುಬಿಡು. ಅವರು 3 ದಿನಗಳಷ್ಟು ಪ್ರಯಾಣ ಮಾಡಿ ದೇವರಿಗೆ ಆರಾಧನೆ ಮಾಡಲಿಕ್ಕಿದೆ. ಮೊದಲು ಆಗುವುದೇ ಇಲ್ಲ ಅಂತ ಹೇಳಿದ. ಆಗುವುದೇ ಇಲ್ಲ, ನೀವು ಆರಾಧನೆ ಹೋಗ್ಲಿಕ್ಕೆ ಬರೋ, ಡಬಲ್ ಕೆಲಸ ಕೊಟ್ಟ ನಿಮಗೆ. ಆರಾಧನೆ ಸೋಮಾರಿಗಳು ನೀವು. ಇಷ್ಟು ದಿನ ಇಲ್ಲದ ದೇವರು ಈಗ ಎಲ್ಲಿಂದ ಬಂದ? ಹಾಯಾಗಿ ಕೆಲಸ ಮಾಡ್ತಿದ್ದರು. ಮೋಶೆ ಬಂದು ಉಪದ್ರ ಕೊಟ್ಟ ಇವರಿಗೆ. ಕಡೆಗೆ ಹೇಳಿದ, ಓಕೆ ಆಯಿತು, ನಿಮ್ಮಲ್ಲೆಲ್ಲ ಗಂಡಸರು ಹೋಗಿ ಆರಾಧನೆ ಮಾಡಿ ಬನ್ನಿ, ಹೆಂಗಸರು ಮಕ್ಕಳು ಯಾರು ಹೋಗ್ಬಾರದು. ಮೋಶೆ ಹೇಳಿದ, ದೇವರು ಹೇಳಿದ ಅವನಿಗೆ ಹೇಳು, ಹೆಂಡತಿ ಮಕ್ಕಳು ಎಲ್ಲರೂ ನಿಮ್ಮ ಕೊಂಡೋಗಿ ಆರಾಧನೆ ಮಾಡಬೇಕು. ನಿಮ್ಮ ಗಂಡಸರು ಮಾತ್ರ ಹೋಗಿ ಆರಾಧನೆ ಮಾಡಲಿ, ಉಳಿದವರೆಲ್ಲ. ಫಸ್ಟ್ ಹೇಳಿದ, ಅದು ಸಹ ಹೇಳಲಿಲ್ಲ. ಫಸ್ಟ್ ಏನು ಹೇಳಿದ? ನೀವು ಇಲ್ಲೇ ಆರಾಧನೆ ಮಾಡಿ ಅಂತ. ನೀವು ಇಲ್ಲೇ ಆನ್ಲೈನಲ್ಲಿ ಆರಾಧನೆ ಮಾಡಿ. ಫ್ಯಾರೋ ಹೇಳಿದ, ನೀವು ಅಲ್ಲಿ ಹೋಗಿ ಆರಾಧನೆ ಮಾಡೋದು ಬೇಡ, ನೀವು ಇಲ್ಲೇ ಇದ್ದುಕೊಂಡು ಆರಾಧನೆ ಮಾಡಿ, ದೇವರು ಇಲ್ಲಿದ್ದಾನೆ, ಮಾಡಿ. ಅದಕ್ಕೆ ಮೋಶೆ ಹೇಳಿದ, ನೋ 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 ನೋ, ಹಾಗೆ ಆಗುವುದಿಲ್ಲ, ನಾವು ಅಲ್ಲಿ ಹೋಗಿ ಆರಾಧನೆ ಮಾಡಿ. ಆಯಿತು, ನೆಕ್ಸ್ಟ್ ಸ್ಟೆಪ್. ಹಾಗಾದರೆ ಗಂಡಸರು ಮಾತ್ರ ಹೋಗಿ, ಹೆಂಡತಿ ಮಕ್ಕಳಲ್ಲಿ ಇಲ್ಲಿ ಆರಾಧನೆ ಮಾಡಲಿ ಆನ್ಲೈನಲ್ಲಿ.
ಅವ್ರು ಹೇಳಿ ನೀವು ನನಗೆ ಪ್ರಾರ್ಥನೆ ಮಾಡಿ ಕಳಿಸು ಅಂತ. ಒಬ್ಬರನ್ನು ಪ್ರಾರ್ಥನೆ ಮಾಡಿದ್ರೆ ಆಗ್ತೀನಿ. ನೋ ದೇವ್ರು, ನೋ 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 ನೋ, ಹೆಂಡತಿ ಮಕ್ಕಳು ಎಲ್ಲರೂ ಹೋಗ್ಬೇಕು. ನೆಕ್ಸ್ಟ್ ಆಯ್ತು, ಪರ್ಮಿಷನ್ ಕೊಟ್ಟ. ನೀವು ನಿಮ್ಮ ಹೆಂಡತಿ ಮಕ್ಕಳು ಮಾತ್ರ ಆರಾಧನೆಗೆ ಹೋಗಿರಿ. ನಿಮ್ಮ ಕುರಿ ದನ ಅದು ಯಾವುದು ಕೊಂಡು ಹೋಗಬಾರದು. ₹1 ಕೊಂಡವರ ಬಲ್ಲಿ ಅಡಿಗೆ ದೇವರಿಗೆ ಔಪುರದಲ್ಲ ಬುಡ್ಚಿ ಆರೆ ಕೊರ್ಪಿನಾರು. ಸಿ ಅಡ್ಜಸ್ಟ್ಮೆಂಟ್. ಫಸ್ಟ್ ಹೇಳಿದ ಇಲ್ಲಿ ಆರಾಧನೆ ಮಾಡಿ, ಸೆಕೆಂಡ್ ಗಂಡಸರು ಮಾತ್ರ ಹೋಗಿ, ನೆಕ್ಸ್ಟ್ ಹೇಳಿದ ಹೆಂಡತಿ ಮಕ್ಕಳನ್ನು ಮಾತ್ರ ಕರ್ಕೊಂಡು ಹೋಗಿ. ಯಾವುದು ನೋ 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 ನೋ. ನಾವು ನಮ್ಮ ದೇವರಿಗೆ ಯಜ್ಞವನ್ನು ಸಮರ್ಪಿಸಲಿಕ್ಕೆ, ಉತ್ತಮವಾದ ಸಮರ್ಪಿಸಲಿಕ್ಕೆ ನಾವು ಕುರಿ ದನ ಇವೆಲ್ಲವನ್ನು ನಾವು ಕೊಂಡು ಹೋಗ್ತೇವೆ. ಯಾಕಂದ್ರೆ ಆರಾಧನೆ ಅದು ಭಾಗ. ಇವತ್ತು ಜನರಿಗೆ ಕಾಣಿಕೆ ಅಂತ ಫಸ್ಟ್ ಅವರಿಗೆ ಭಂಗ ಆಗುವುದೇ ಆರಾಧನೆ ಬರಲಿಕ್ಕೆ. ನೆಕ್ಸ್ಟ್ ಕಷ್ಟ ಆಗುದು ಒಬ್ಬರೇ ಬರುವುದು ಅವರು. ನೆಕ್ಸ್ಟ್ ಹೆಂಡತಿ ಮಕ್ಕಳು ಎಲ್ಲ ಬರ್ತಾರೆ. ಬರುವಾಗ ಕಾಣಿಕೆ ವಿಷಯ ಬರುವಾಗ ಟೆನ್ಷನ್ ಆಗುದು. ಪರವ ಮಾತಾಡ್ಲಿಕ್ಕೆ ಬಿಡಬೇಡ್ರಿ, ದೇವರು ಮಾತಾಡ್ಲಿಕ್ಕೆ ನಿಮ್ಮ ಜೀವಿತದಲ್ಲಿ ಬಿಡಿರಿ. ಪರವನ ಆತ್ಮ ಮಾತಾಡಲಿಕ್ಕೆ ಅವಕಾಶ ಕೊಡಬೇಡ್ರಿ. ಅವನು ಯಾವಾಗಲೂ, ಅವನ ಉದ್ದೇಶ ಏನು? ನಿಮ್ಮನ್ನು ಯಾವಾಗಲೂ ಬಂಧನದಲ್ಲಿ ಹಾಕ್ಬೇಕಂತ. ಅವನ ಮಾತು ಕೇಳಿದರೆ ನೀವು ಬಿಟ್ಟೇ ಬದುಕನ್ನು ಜೀವಿಸ್ತೀರಿ. ದೇವರ ಮಾತನ್ನು ಕೇಳಿದರೆ ನೀವು ಸಮೃದ್ಧಿಯಲ್ಲಿ ಜೀವಿಸ್ತೀರಿ. ಹಲೋ, ಇದ್ದೀರಾ ಇಲ್ಲಿ? ಸಿ ದ ಓಲ್ಡ್ ಟೆಸ್ಟಮೆಂಟ್, ಫಾರೋ ರಿಪ್ರೆಸೆಂಟ್ ಡಿಮನ್ಸ್. ಐಗುಪ್ತ ರಿಪ್ರೆಸೆಂಟ್ಸ್ ತೋರಿಸ್ತದೆ ವರ್ಲ್ಡ್. ನಾವು ಲೋಕದವರಲ್ಲ, ನಾವು ಪರಲೋಕ ಸಂಸ್ಥಾನದವರು. ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಆತನು ತಂದೆ ಎಂಬಾತನೇ, ಆತನು ಸಮಸ್ತಕ್ಕೂ ಮೂಲ ಕಾರಣನು. ನಾವು ಆತನಿಗಾಗಿ ಉಂಟಾದೆವು ಮತ್ತು ನಮಗೆ ಒಬ್ಬನೇ ಕರ್ತ. ಹೇಳಿ, ನಮಗೆ ಒಬ್ಬನೇ ಕರ್ತ. ಯಾವ ಕರ್ತ? ಎಲ್ಲ ಕರ್ತ ಅಲ್ಲ. ಆತನು ಯೇಸು ಕ್ರಿಸ್ತನೇ. ಎರಡನೇದು, ಆತನ ಮುಖಾಂತರವು ಸಮಸ್ತ ಉಂಟಾಯಿತು. ವಿಸಿಬಲ್ ವರ್ಲ್ಡ್. ಮೂಲ ಯಾರು? ದೇವರು. ಉಂಟಾದದ್ದು ಯಾರ ಮುಖಾಂತರ? ಯೇಸುನ ಮೂಲಕ ಉಂಟಾದದ್ದು. ನೆಕ್ಸ್ಟ್ ಹೇಳ್ತದೆ, ನಾವು ಆತನ ಮುಖಾಂತರ ಉಂಟಾದೆವು. ಆತನ ಮೂಲಕ ದೇವರ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಆತನ ಮೂಲಕ ನಾವು ಹೊಸ ಸೃಷ್ಟಿಯಾಗಿದ್ದೇವೆ. ಅದರಿಂದ ನೀವು ಆರಾಧನೆ ಮಾಡುವಾಗ ನಿಮ್ಮ ಆತ್ಮದಲ್ಲಿ ಗ್ರಹಿಸಿಕೊಂಡು ಆರಾಧನೆ ಮಾಡಿ. ಓಕೆ, ಈ ಪ್ಯಾಟರ್ನ್ ಜೋರು ಜಂಪ್ ಹಾಕಿದರೆ ಸ್ತುತಿ, ಮೆಲ್ಲ ಆರಾಧನೆ ಮಾಡುವಂಥದ್ದು ಆತ್ಮದಲ್ಲಿ ತಿಳುವಳಿಕೆಯಿಂದ ಇರಲಿ. ಹಳೆ ಒಡಂಬಡಿಕೆ ಅವರ ಆರಾಧನೆ ಫ್ಲಶ್ ಆರಾಧನೆ. ಅವರು ಶಾರೀರಿಕ ವ್ಯಕ್ತಿಗಳು, ಅವರು ಆತ್ಮಿಕ ವ್ಯಕ್ತಿಗಳಲ್ಲ. ಅವರು ಬಾರ್ನ್ ಅಗೇನ್ ಆಗಲಿಲ್ಲ, ಅವರು ಹೊಸದಾಗಿ ಹುಟ್ಟಲಿಲ್ಲ, ಆತ್ಮಿಕ ಕನೆಕ್ಷನ್ ಅವರಿಗಿಲ್ಲ. ದೇವರವರೊಟ್ಟಿಗೆ ಒಡಂಬಡಿಕೆ ಮಾಡಿದ, ಸುನ್ನತಿ ಮಾಡಿದ, ಅವರು ದೇವರೊಟ್ಟಿಗೆ ಒಡಂಬಡಿಕೆ ಇತ್ತು ಅವರಿಗೆ. ರೈಟ್, ಓದಿರಿ ಈಗ 20ನೇ ಅಧ್ಯಾಯ 18ನೇ ವಚನ, ಕ್ರಾನಿಕಲ್, ಪೂರ್ವಕಾಲ ವೃತ್ತ ಅಂತ. ಫಸ್ಟ್ ಎಲ್ಲಿದ್ದಾರೆ ಕೇಳ್ತಾ ಇದೆಯಾ? ಓಕೆ. ಆಗ ಯೋಷಾಫಾಟ್ ನೆಲದ ಮಟ್ಟಿಗೂ ತಲೆಬಾಗಿಸಿದನು. ಎಲ್ಲ ಯಹೂದ್ಯರು ಯೆರೂಸಲೇಮಿನವರು ಯೆಹೋವನ ಮುಂದೆ ಅಡ್ಡ ಬಿದ್ದು ನಮಸ್ಕರಿಸಿದರು. ದಟ್ ಮೀನ್ಸ್ ಅವರು ಆರಾಧನೆ ಮಾಡಿದರು. ನೆಕ್ಸ್ಟ್, ಆಮೇಲೆ ಲೇವಿಯರಲ್ಲಿ ಕೆಹತ್ಯರು, ಕೊರಾಯರು ಯಾರು ಗೊತ್ತಾ ನಿಮಗೆ? ಮೊದಲು ಹೇಳಿದ್ದೇನೆ, ಕೊರಹನ ಸಂತತಿಯವರು. ರೆಬೆಲಿಯನ್ ಆದ ನೋಡಿ, ಅವನ ಸಂತತಿ ಎದ್ದು ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಮಹಾಸ್ವರದಿಂದ, ಹೇಗೆ? ದಯಗಗುಲ್ ಬೊಬ್ಬೆ ಬಾಡುವೆರಿಯ ವರ್ಡ್ ಆಫ್ ವಿಕ್ಟ್ರಿ. ಯಾಕೆ ಅವರು ಬೊಬ್ಬೆ ಹಾಕುವುದು? ನನಗೆ ಅಲ್ಲಿ ಎಲ್ಲ ಒಳ್ಳೇದಾಗ್ತದೆ, ಆಚೆ ಈಚೆ ಎಲ್ಲ ಬೊಬ್ಬೆ ಹಾಕ್ತಾರೆ. ಒಂದು ನಿಮಗೆ ಫಸ್ಟ್ ಬಂದವರಿಗೆ ಆಗ್ಬೋದು, ರೈಟ್? ಬಟ್ ಇದು ಬೈಬಲ್, ರೈಟ್? ಇಲ್ಲದ್ರಲ್ಲಿ ಬಾಂಬ್ ಬೀಳ್ತದೆ ಇವರ ಮೇಲೆ. ಇವರ ಧ್ವನಿ ಇಲ್ಲ ಅಂತ ಹೇಳಿದರೆ ಇನ್ನೊಂದು ಧ್ವನಿ ಸ್ಟಾರ್ಟ್ ಆಗ್ತದೆ. ಕೇಳ್ತಾ ಇದ್ದೀರಾ? ಇವರ ಧ್ವನಿ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಧ್ವನಿ. ಯೇಸ್ವಾಮಿ ಹತ್ರ ಹೇಳಿದಾರ, ಕೆಲವು ಯೂತ್ಗಳಿದ್ದರು, ಬೊಬ್ಬೆ ಆಗ್ತಾರೆ, ಹೊಸಾನ ದಾವಿದ ಕುಮಾರನಿಗೆ ಹೊಸಾನ. ಇಮ್ಮಿಡಿಯೇಟ್ಲಿ ಹೇಳಿದ್ರು, ನಿನ್ನ ಸ್ವಲ್ಪ ಸುಮ್ಮನೆ ಇರ್ಲಿಕ್ಕೆ ಹೇಳು ಅವ್ರಿಗೆ, ಶಿಷ್ಯರಿಗೆ. ಯಾಕೆ ಅಷ್ಟೊಂದು ಬೊಬ್ಬೆ ಹಾಕ್ತಾರೆ ಅವರು?
ಯೇಸು ಹತ್ರ ಕೇಳಿದ್ರು. ಯೇಸು ಹೇಳಿದ, ಇವರು ಸುಮ್ಮನೆ ಆದರೆ ಏನಾಗ್ತದೆ? ಕಲ್ಲು ಮರಗಳು ಬೊಬ್ಬೆ ಹಾಕ್ತವೆ. ಬೆಟರ್ ನಾವೇ ದೊಡ್ಡ ಸ್ವರ ತೆಗೆಯುವುದು ಒಳ್ಳೆಯದು. ಹಲ್ಲೆಲೂಯ. ನಮ್ಮ ಸ್ವರ ಎತ್ತುವಾಗ ಇವುಗಳ ಸ್ವರ ನಿಲ್ಲಲ್ಪಡುತ್ತದೆ. ನಾವು ಘೋಷಣೆ ಮಾಡುವಾಗ ದುರಾತ್ಮನ ಸ್ವರಗಳು ಅಡ್ಡ ಬೀಳುತ್ತವೆ. ಆಮೇಲೆ ಲೇವಿಯರಲ್ಲಿ ಕೆಹಿತ್ಯರು, ಕೊರಾಯಿಯರು ಎದ್ದು ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಮಹಾಸ್ವರದಿಂದ ಕೀರ್ತಿಸಿದರು. ಹೇಳ್ರಿ ಮಹಾಸ್ವರ. ಹೇಳ್ರಿ ಮಹಾಸ್ವರ. ಸ್ಮಾಲ್ ಧ್ವನಿ ಅಲ್ಲ. ಓಕೆ. ಅವರು ಮರುದಿನ ಬೆಳಿಗ್ಗೆ ಎದ್ದು ತೆಕೋವ ಅರಣ್ಯಕ್ಕೆ ಹೊರಟರು. ಅವರು ಹೊರಡುವಾಗ ಯೆಹೋಷಾಫಾಟ ನಿಂತು ಅವರಿಗೆ, ಯೆಹೂದ್ಯರೇ, ಯೆರೂಸಲೇಮಿನವರೇ, ನನ್ನ ಮಾತನ್ನು ಕೇಳ್ರಿ, ಯೆಹೋವನಲ್ಲಿ ಭರವಸೆ ಬಿಡ್ರಿ, ಆಗ ಸುರಕ್ಷಿತರಾಗುವಿರಿ. ಆತನ ಪ್ರವಾದಿಗಳನ್ನು ನಂಬಿರಿ. ಹೆಂಗಲ್ಲ ಪ್ರವಾದಿ ಬಿಟ್ಟು ದೇವರು ಮಾತ್ರ, ದೇವರ ಸೇವಕರು ಬೇಡ. ನೋ, ಯೆಹೋಷಾಫಾಟ ಹಿ ವಾಸ್ ವೆರಿ ಹಂಬಲ್. ಇವನ್ ಹಿ ವಾಸ್ ಎ ಕಿಂಗ್, ಅರಸನು. ಏನು ಹೇಳ್ತಾರೆ? ಯೆಹೋವನಲ್ಲಿ ಭರವಸೆ ಬಿಡ್ರಿ, ಆಗ ಸುರಕ್ಷಿತರಾಗಿರಿ. ಆತನ ಪ್ರವಾದಿಗಳು ನಂಬಿರಿ, ಆಗ ಸಾರ್ಥಕರಾಗುವಿರಿ ಎಂದು ಹೇಳಿದನು. ನೆಕ್ಸ್ಟ್, ಆಮೇಲೆ ಅವನು ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು, ಏನು ಮಾಡಲಿಕ್ಕೆ ಹೇಳಿ? ಗಾಯನ ಮಾಡುವುದಕ್ಕೆ. ಕಾಯರ್ ಟೀಮ್. ಯಾರು ಕಾಯರ್ ಟೀಮಲ್ಲಿ ಇರ್ತಾರೆ ನೋಡಿ, ನೀವು ಸಾಮಾನ್ಯರಲ್ಲ. ಹಲೋ, ಯು ಆರ್ ನಾಟ್ ಆರ್ಡಿನರಿ. ಕಾಯರ್ ಅಂತ ಹೇಳಿದರೆ ನೀವು ಹಾಡುವಂಥದ್ದು, ನೀವು ಲೀಡ್ ಮಾಡುವವರು, ಕಾಂಗ್ರಿಗೇಷನನ್ನು ಲೀಡ್ ಮಾಡುವವರು. ನಿಮ್ಮ ಮೇಲೆ ದೇವರು ಸ್ಪೆಷಲ್ ಗ್ರೇಸ್ ಇಡುತ್ತಾನೆ. ಎಷ್ಟೋ ಮಂದಿ ಅಲ್ಲಿ ಕಾಯರಿಗೆ ಹೋದಾಗಲೇ ಅವರು ಹೀಲ್ ಆದವರಿದ್ದಾರೆ. ಸ್ಟೇಜಿಗೆ ಹೋದ ನಂತರ ಜಸ್ಟ್ ಎಂಟರ್ ಆಗುವಾಗ, ಯು ಆರ್ ಎಂಟರ್, ಯು ಆರ್ ಅಪಾಯಿಂಟೆಡ್, ರೈಟ್? ನಿಮಗೆ ಕೊಟ್ಟ ಜವಾಬ್ದಾರಿ ಅದು ಸಾಮಾನ್ಯ ಜವಾಬ್ದಾರಿ ಇಲ್ಲ, ಅದು ನೇಮಿಸಲ್ಪಟ್ಟಿದೆ. ಅದರ ಮೇಲೆ ದೇವರು ಕೃಪೆ ಬಿಡುಗಡೆ ಮಾಡ್ತಾನೆ. ಸಭೆಯಿಂದ ಯಾವ ಸೇವೆ ನಿಮಗೆ ಕೊಡಲ್ಪಡುತ್ತದೆ, ದೇವರು ಅದರ ಮೇಲೆ ಕೃಪೆಯನ್ನು ಬಿಡುತ್ತಾನೆ. ಮೇ ಬಿ ನೀವು ಪಾರ್ಕಿಂಗ್ ಟೀಮಲ್ಲಿ ಇರ್ಬೋದು, ಮೇ ಬಿ ಆಶೀರ್ ಟೀಮಲ್ಲಿ ಇರ್ಬೋದು, ಮೇ ಬಿ ನೀವು ವೆಲ್ಕಮ್ ಟೀಮಲ್ಲಿ ಇರ್ಬೋದು. ವೆಲ್ಕಮ್ ಟೀಮ್ಗಲ್ಲಿ ಕೇವಲ ಸ್ಮೈಲ್ ಮಾಡಲಿಕ್ಕೆ ಅಲ್ಲ. ವೆಲ್ಕಮ್ ಟೀಮ್ ಇರುವುದು, ಯಾರಾದರೂ ಅಲ್ಲಿ ಕಷ್ಟದಲ್ಲಿರುವುದಾದರೆ, ಎಲ್ಲಿ ಹೋಗುವುದು ಗೊತ್ತಿಲ್ಲ ಅಂತ ಹೇಳಿದರೆ ಒಳ್ಳೆ ಮಾಡಿ ಅವರಿಗೆ ಡೈರೆಕ್ಷನ್ ತೋರಿಸುವಂಥದ್ದು. ಪ್ರೇಸ್ ಗಾಡ್. ಸ್ವಲ್ಪ ಪ್ರಾಯದವರು ಬಂದರೆ ಅವ್ರನ್ನ ಕೈ ಹಿಡಿದು ಕೇವಲ ಸ್ಮೈಲ್ ನಮಗೆ ಸ್ಮೈಲ್ ಮಾಡಲಿಕ್ಕೆ ಮಾತ್ರ ಬಿಟ್ಟು, ಅದು ಅಲ್ಲ, ಅದು ಜವಾಬ್ದಾರಿ. ಒಬ್ಬ ಪ್ರಾಯದವರು ಬರ್ತಾರೆ, ಮೆಲ್ಲಲ್ಲಿ ಇಳಿಲಿಕ್ಕೆ ಉಂಟಲ್ಲ, ಮತ್ತು ಹೋಗುವ ಸರಿ ಆಗ್ತಾರೆ ಅವರು, ರೈಟ್? ಫಸ್ಟ್ ಬರುವಾಗ ಓಕೆ, ಹಿಡೀರಿ ಅವರನ್ನು, ಹೆಲ್ಪ್ ಮಾಡಿ ಅವರಿಗೆ. ಯು ಹ್ಯಾವ್ ಎ ಗ್ರೇಟ್ ರಿವಾರ್ಡ್, ರೈಟ್? ನಿಮಗೆ ರಿವಾರ್ಡ್ ಇದೆ. ಏನು ನಿಮಗೆ ಜವಾಬ್ದಾರಿ ಕೊಟ್ಟಿದೆ ಅದು ಸಾಮಾನ್ಯ ಜವಾಬ್ದಾರಿ ಅಲ್ಲ. ಅದರ ಮೇಲೆ ದೇವರು ಕೃಪೆಯನ್ನು ಬಿಡುಗಡೆ ಮಾಡುತ್ತಾನೆ, ರೈಟ್? ಯು ಆರ್ ಕನೆಕ್ಟಿಂಗ್ ಟು ದ ಗ್ರೇಸ್, ದ ಗ್ರೇಟರ್ ಗ್ರೇಸ್. ಇರಲಿ. ಆಮೇಲೆ ಅವನು ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು ಅವರಿಗೆ ಪರಿಶುದ್ಧತ್ವ ಎಂಬ ಭೂಷಣದೊಡನೆ, ಯಾವ ಭೂಷಣ? ಪರಿಶುದ್ಧತ್ವ. ಇವತ್ತು ನಾವು ಆರಾಧನೆ ಮಾಡಲಿಕ್ಕೆ ಪರಿಶುದ್ಧರಾಗಿದ್ದೇವೆ. ಹೇಗೆ? ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾವು ಯೋಗ್ಯರಾಗಿದ್ದೇವೆ. ಓಕೆ. ಭಟ್ಟರ ಮುಂದೆ ಹೋಗುತ್ತಾ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ. ಏನು ಮಾಡ್ರಿ? ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ. ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಭಜಿಸಿರಿ ಎಂಬುದಾಗಿ ಆಜ್ಞಾಪಿಸ್ತಾನೆ. ಇಷ್ಟೇ ಹೇಳಲಿಕ್ಕೆ ಏನು? ಯೆಹೋವನಿಗೆ ಕೃತಜ್ಞತಾ ಸ್ತುತಿ. ಆತನ ಕೃಪೆಯು ಶಾಶ್ವತವಾದದು. ಆತನ ಕೃಪೆಯು ಶಾಶ್ವತವಾದದು. ಕಮಾನ್, ಡಿಕ್ಲೇರ್ ಇಟ್. ಆತನ ಕೃಪೆಯು, ಕಮಾನ್, ಆತನ ಕೃಪೆಯು ಶಾಶ್ವತವಾದದು. ಆತನ ಕೃಪೆಯು ಶಾಶ್ವತವಾದದು. ಶಾಶ್ವತ ಎಂದು ಭಜಿಸಿರಿ, ಹಾಡಿರಿ, ಅಥವಾ ಪ್ರೊಕ್ಲೇಮ್ ಮಾಡ್ರಿ, ಡಿಕ್ಲೇರ್ ಮಾಡ್ರಿ, ಹಾಡಿರಿ. ಏನು ಮಾಡ್ತೀರಿ ಮಾಡ್ರಿ. ಸಭೆಗೆ ಆರಾಧನೆಗೆ ಬರುವಾಗ ಸುಮ್ಮನೆ ಕೈ ಕಟ್ಟಿಕೊಂಡು ನಿಂತ್ಕೊಳ್ಬೇಡ್ರಿ. ಸುಮ್ಮನೆ ಯಾರ್ಯಾರು ನೋಡಿದ್ದು ಎದಾಗೊಂದು ಮುಗ್ಗಿನ ಮಾರಿ ಅದು ಹೇಳ್ಬೇಡ್ರಿ. ಅಯ್ಯೋ ಬೇತೆ ಯಾರಾದರೂ ಬೇರೆ ಲೀಡ್ ಮಾಡೋನಿದ್ದರೆ ಒಳ್ಳೆ ಇತ್ತು ಹೇಳ್ಬೇಡ್ರಿ. ಜಸ್ಟ್ ಪ್ರೈಸ್ ಇನ್ ಯುವರ್ ಸ್ಪಿರಿಟ್. ಥ್ಯಾಂಕ್ ಗಾಡ್. ರೋಷ ಕಬಕಾಶ
ಫುಲ್ ಇನ್ವಾಲ್ವ್ ಆಗಿರಿ, ಸ್ಪಿರಿಟಲ್ಲಿ ಇನ್ವಾಲ್ವ್ ಆಗಿರಿ. ಸಮಥಿಂಗ್ ವಿಲ್ ಹ್ಯಾಪನ್ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ಇನ್ವಾಲ್ವ್ ಆಗಿರಿ, ರೈಟ್? ಸೇರಿರಿ. ಏನಿಲ್ಲ ಅಂತ ಹೇಳಿದ್ರೆ ಅನ್ಯ ಭಾಷೆಯಲ್ಲಿ ಮಾತಾಡಿ, ಅರಿಕೆ ಮಾಡ್ರಿ. ಥ್ಯಾಂಕ್ ಯು ಜೀಸಸ್, ಐ ಆಮ್ ಬೋರ್ನ್ ಆಫ್ ಗಾಡ್, ಥ್ಯಾಂಕ್ ಯು ಲಾರ್ಡ್, ನನ್ನನ್ನು ಕ್ರಿಸ್ತನಲ್ಲಿ ನೂತನ ಪಡಿಸಿದೆ, ಅದಕ್ಕೋಸ್ಕರ ಸ್ತೋತ್ರ. ಗ್ಯಾಪ್ ಇರುವಾಗ ಸುಮ್ಮನೆ ಕೂತ್ಕೊಳ್ಬೇಕು. ಆರ್ಕೆಸ್ಟ್ರಾ ನೋಡಿದಾಗ ನೋಡಬೇಡ್ರಿ, ನೀವು ಇನ್ವಾಲ್ವ್ ಆಗಿರಿ. ಒಂದು ವೇಳೆ ಅಲ್ಲಿ ಲೀಡ್ ಮಾಡುವವನು ಒಂದು ಸಾಂಗ್ಗೆ ನಿಂತ ಅಂತ ಅನಿಸುವ ಮಧ್ಯದಲ್ಲಿ ನೀವು ಕೈಗಟ್ಟಿ ಆರ್ಕೆಸ್ಟ್ರಾದಲ್ಲಿ ನಿಂತೊಂಡಾಗಿ ಅಲ್ಲಿ ಮ್ಯೂಸಿಕ್ ನಾವು ಆಗಿಲ್ಲ, ಆಗೋದಿಲ್ಲ. ಒಂದು ವೇಳೆ ಆದರೂ ಕೂಡ ಗುಂಡು ಥ್ಯಾಂಕ್ ಯು ಲಾರ್ಡ್ ಇನ್ವಾಲ್ವ್ ಇನ್ ದ ಸ್ಪಿರಿಟ್, ರೈಟ್? ಕಾಯಬೇಡ್ರಿ ಇನ್ನೊಬ್ಬರಿಗೋಸ್ಕರ. ಓಕೆ, ನೆಕ್ಸ್ಟ್ ಅವರು ಉತ್ಸವ ಧ್ವನಿ ಎಂದು ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು. ಹೇಗೆ? ಯಾವ ಧ್ವನಿ? ಸಾಮಾನ್ಯ ಧ್ವನಿ ಅಲ್ಲ. ಆರಾಧನೆ ಮಾಡುವಂಥದ್ದು ಒಂದು ಜಾಯ್, ಎಕ್ಸ್ಪ್ರೆಸ್ ಯುವರ್ ಜಾಯ್. ಉತ್ಸವ ಧ್ವನಿ. ಯಾವ ಧ್ವನಿ? ಕರಪಣ್ಣಿದ್ದಾರೆ ಮಾಡ್ತಿದ್ರು, ಈಗ ಡೆಲ್ಲಿಯಲ್ಲಿದ್ದಾರೆ, ರೈಟ್? ಉತ್ಸವ ಧ್ವನಿ. ಬೈಬಲ್ ಇರುತ್ತೆ ಹೇಗೆ ಕೀರ್ತಿಸಬೇಕು, ಹೇಗೆ ಆರಾಧಿಸಬೇಕು. ಉತ್ಸವ ಧ್ವನಿಯಲ್ಲಿ 10 ಟನ್ನ ಮೈನ್ಸ್ ಲಾರಿ ಹೋದಾಗೆ ಹೋಗುವುದಲ್ಲ, ಏರಲ್ಲಿ ಅದು ಅಲ್ಲ. ಸಭೆಗೆ ಬಂದಾಗ ನಿಮ್ಮ ಲೋಡ್ ಎಲ್ಲ ಅನ್ಲೋಡ್ ಮಾಡಿ. ಸಭೆ ಇರುವಂಥದ್ದು ನೀವು ಲೋಡ್ ತುಂಬಿಸಿ ಬಂದರೂ ಅನ್ಲೋಡ್ ಮಾಡುವಂಥ ಫ್ಯಾಕ್ಟ್ರಿ ಇದು. ಇಲ್ಲಿ ದೊಡ್ಡ ದೊಡ್ಡ ಬುಲ್ಡೋಸರ್ಗಳಿವೆ, ಎಲ್ಲ ಇದೆ, ಎಲ್ಲ ಅನ್ಲೋಡ್ ಮಾಡ್ತದೆ. ಏನು ಭಯ ಪಡಬೇಡಿ, ಎಂಥ ಲೋಡ್ ಬರಲಿ ಭಯ ಪಡಬೇಡಿ. ಎಂಥ ಲೋಡನ್ನು ತಂದು ಬನ್ನಿರಿ, ಅದೆಲ್ಲ ಅನ್ಲೋಡ್ ಆಗ್ತದೆ ಇಲ್ಲಿ. ನೀವು ಹೋಗುವಾಗ ಖಾಲಿಯಾಗಿ ಹೋಗ್ತೀರಿ, ನೀವು ಹೊಸ ಮಹಿಮೆಯೊಡನೆ ಹೋಗ್ತೀರಿ, ಪ್ರಭಾವದೊಡನೆ ಹೋಗ್ತೀರಿ, ಉತ್ಸವ ಧ್ವನಿಯೊಡನೆ ಹೋಗ್ತೀರಿ. ನೀವು ಉತ್ಸವ ಧ್ವನಿ ಮಾಡುವಂಥದ್ದು ಆತ್ಮಿಕ ಲೋಕದಲ್ಲಿ ಸಮಥಿಂಗ್ ಶಿಫ್ಟ್ ಆಗುತ್ತದೆ. ನೀವು ಉತ್ಸವ ಧ್ವನಿ ಮಾಡುವಂಥದ್ದು ದುರಾತ್ಮಗಳಿಗೆ ಗಲಿಬಿಲಿ ಸ್ಟಾರ್ಟ್ ಆಗ್ತದೆ. ಅವರು ಉತ್ಸವ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು ಯೆಹೋವನು ಯಹೂದ್ಯರಿಗೆ ವಿರೋಧವಾಗಿ ಬಂದ ಅಮ್ಮೋನಿಯರನ್ನು, ಮೋಬ್ಯರನ್ನು, ಸೈರ್ ಪರ್ವತದವರನ್ನು ನಶಿಸಗೋಸ್ಕರ ಅವರಲ್ಲಿ ಹೊಂಚು ಹಾಕುವವರನ್ನು ಇರಿಸಿದ್ದರಿಂದ ಅಮೋರಿಯರು, ಮೋಬ್ಯರು ಸೈರ್ ಪರ್ವತದವರ ಮೇಲೆ ಬಿದ್ದು ಅವರನ್ನು ಪೂರ್ಣವಾಗಿ ಸಂಹರಿಸುವ. ಅವರವರೇ ಜಗಳ ಮಾಡಿದ್ರು. ಯಾರು ಮಾಡಲ್ಲ, ಅವರವರು. ಯಾಕೆ? ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಡಿಮಾನಿಕ್ ಯೂನಿಟಿ ಬ್ರೇಕ್ ಆಯಿತು. ಕೆಲವೊಮ್ಮೆ ದೇವರ ಚಿತ್ತಕ್ಕೆ ವಿರುದ್ಧವಾದ ಯೂನಿಟಿಗಳಿರಬಹುದು. ವೈರಿಗಳಾದವರು ಫ್ರೆಂಡ್ಸ್ ಆಗ್ತಾರೆ ಕೆಲವೊಮ್ಮೆ. ಹಲೋ, ಮಾರ್ಕ್ ದಿಸ್. ಒಂದು ಕಾಲದಲ್ಲಿ ವೈರಿಗಳಿದ್ದವರು ಒಂದೊಂದು ಸಂದರ್ಭದಲ್ಲಿ ಡಿಮಾನಿಕ್ ಯೂನಿಟಿ ಅಂತ ಹೇಳಿದ್ರೆ ಅವರು ಫ್ರೆಂಡ್ಸ್ ಆಗ್ತಾರೆ ಫಾರ್ ದ ರಾಂಗ್ ಪರ್ಪಸ್. ಆಗ ಗಲಿಬಿಲಿಗೊಳ್ಬೇಡ್ರಿ. ಬಿಗನ್ ಟು ಪ್ರೈಸ್ ಗಾಡ್, ಬಿಗನ್ ಟು ಪ್ರೈಸ್ ಗಾಡ್. ಓ, ಉತ್ಸವ ಧ್ವನಿಯೊಡನೆ ಆತನು ಕೀರ್ತಿಸಿರಿ. ಯಾವುದನ್ನು ತಲೆ ಕೊಂಡೋಗ್ಬೇಡ್ರಿ. ತನ್ನಷ್ಟಕ್ಕೆ ಆ ಯೂನಿಟಿಗಳು ಮುರಿಯಲ್ಪಡುತ್ತವೆ. ಮೇ ಬಿ ನೀವು ಕಂಪನಿಯಲ್ಲಿದ್ದೀರಿ, ಮೇ ಬಿ ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಮೇ ಬಿ ನಿನಗೋಸ್ಕರ ಯಾರೋ ಒಂದಾಗಿದ್ದಾರೆ ವಿರುದ್ಧವಾಗಿ, ವೈರಿಗಳಿದ್ದವರು. ಭಯಪಡಬೇಡ್ರಿ. ಎಲ್ಲ ಯೂನಿಟಿಗಳು ಬ್ರೇಕ್ ಆಗ್ತವೆ. ನೀವು ಡಿಸ್ಕರೇಜ್ ಆಗುವಂಥದ್ದಲ್ಲ, ನೀವು ಉತ್ಸವ ಧ್ವನಿಯೊಡನೆ. ಎಷ್ಟು ನೀವು ಡಿಸ್ಕರೇಜ್ ಆಗ್ತೀರಿ ಅಷ್ಟು ದುರಾತ್ಮಗಳಿಗೆ ನೀವು ಅವಕಾಶ ಮಾಡಿಕೊಡ್ತೀರಿ. ಎಷ್ಟು ನೀವು ಉತ್ಸಾಹ ಪಡುತ್ತೀರಿ, ಉತ್ಸವ ಧ್ವನಿಯೊಡನೆ ಕೀರ್ತಿಸ್ತೀರಿ, ಆಗ ಆತ್ಮಿಕ ಲೋಕದಲ್ಲಿ ಎಲ್ಲ ರಾಂಗ್ ಯೂನಿಟಿಗಳು ಮುರಿಯಲ್ಪಡುತ್ತವೆ. ಹಲ್ಲೆಲೂಯಾ. ದೇರ್ ಇಸ್ ಎ ಯೂನಿಟಿ ಆಫ್ ದ ಹೋಲಿ ಸ್ಪಿರಿಟ್, ದೇರ್ ಇಸ್ ಎ ಯೂನಿಟಿ ಆಫ್ ದ ಡಿಮನ್ಸ್. ಇವರು ಯಾಕೆ ಯೂನಿಟಿ ಆದರು? 3 ಅರಸರು ಒಂದೇ ಉದ್ದೇಶ ಗೊತ್ತು, ಯೆಹೋಷಾಫಾಟನಿಗೆ ವಿರುದ್ಧವಾಗಿ. ಕಡೆಗೆ ಅವರವರೇ ಜಗಳ ಮಾಡಿದ್ರು, ಅವರವರೇ ತಮ್ಮನ್ನು ಕೊಂದರು. ಯಾರು ಏನು ಮಾಡಲಿಲ್ಲ.
ಇವರು ಮಾಡಿದ್ದೇನು? ಡಿಸ್ಕರೇಜ್ ಆದಲ್ಲ, ಇವರು ಕೂಗಿದ್ದಲ್ಲ, ಈ ಉಪವಾಸ ಮಾಡಿದರು, ದೇವರಿಗೆ ಸ್ತೋತ್ರ ಮಾಡಿದರು, ಓ ಆತನ ಕೃಪೆ ಶಾಶ್ವತವಾಗಿದೆ ಎಂದು ಭಜಿಸಿದರು. ಎಲ್ಲ ಸಂಗತಿಗಳು ಬ್ರೇಕ್ ಆದವು. ಏನು ದುರಾತ್ಮನು ನಿಮ್ಮ ಅಭಿವೃದ್ಧಿಯನ್ನು, ನಿಮ್ಮ ಹಣವನ್ನು, ನಿಮ್ಮ ಬಿಸ್ನೆಸ್ಸನ್ನು, ನಿಮ್ಮ ಸೇವೆಯನ್ನು ಏನು ಹಿಡಿದಿಟ್ಟಿದ್ದಾನೋ ಆಟೋಮೆಟಿಕ್ ಅವುಗಳ ಕೈಗಳು ತೆಗೆಯಲ್ಪಡುತ್ತವೆ. ಸ್ಟಕ್ ಆದ ಫೈನಾನ್ಸ್, ಸ್ಟಕ್ ಆದ ಬಿಸ್ನೆಸ್ ಎಲ್ಲ ರಿಲೀಸ್ ಆಗುತ್ತದೆ. ಆತ್ಮಿಕ ಲೋಕದಲ್ಲಿ ರಿಲೀಸ್ ಆದಾಗ ನ್ಯಾಚುರಲ್ ವರ್ಲ್ಡ್ ಕೆನಾಟ್ ಸ್ಟಾಪ್ ಯು. ಆತ್ಮಿಕ ಲೋಕದಲ್ಲಿ ಸೆಟಲ್ ಆದಾಗ ನ್ಯಾಚುರಲ್ ವರ್ಲ್ಡ್ ಅಲ್ಲಿ ಸೆಟಲ್ ಆಗ್ತದೆ. ನೆಕ್ಸ್ಟ್, ಅವರನ್ನು ಮುಗಿಸಿಬಿಟ್ಟ ಮೇಲೆ ತಾವೇ ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕೆ ಪ್ರಾರಂಭಿಸಿದರು. ನೆಕ್ಸ್ಟ್, ಇವರು ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್, 3 ವರ್ಷ. ನೆಕ್ಸ್ಟ್, ಯಹೂದ್ಯರು ಅರಣ್ಯದಲ್ಲಿನ ಬುರುಜಿಗೆ ಬಂದು ಆ ಸಮೂಹವಿದ್ದ ಕಡೆಗೆ ನೋಡಿದಾಗ ನೆಲದ ಮೇಲೆ ಬಿದ್ದಿರುವ ಹೆಣಗಳ ಹೊರತಾಗಿ ಜೀವದಿಂದ ಉಳಿದವರು ಯಾರು ಕಾಣಿಸ್ತಿಲ್ಲ. ಕೇವಲ ಮಾಡಿದ್ದೇನು? ಪ್ರೈಸ್ ಅಂಡ್ ವರ್ಷಿಪ್. ಪ್ರೈಸ್, ವರ್ಷಿಪ್, ಸರಿಯಾಗಿ ಹೇಳಿದ್ರೆ ವರ್ಷಿಪ್ ಮಾಡಿದ್ರು, ಕೀರ್ತಿಸಿದರು. ಜಸ್ಟ್ ನೀವು ಆರಾಧನೆ ಮಾಡಿರಿ, ಆರಾಧನೆ ಮಾಡಿರಿ. ಆತನ ಕೃಪೆ ಶಾಶ್ವತ. ತಂದೆಯನ್ನು ಆರಾಧಿಸಿದ್ದೀರಿ, ತಂದೆಯನ್ನು ಆರಾಧಿಸುವರು ಇಂಥವರೇ ಆಗಿರಬೇಕೆಂದು ಆತನು ಬಯಸ್ತಾನೆ. ಯೇಸುವನ್ನು ಕರ್ತನೆಂದು ನಿಮ್ಮ ಬಾಯಿಯಲ್ಲಿ ಪ್ರತಿಜ್ಞೆ ಮಾಡುವಂಥದ್ದು, ಹೇಳುವಂಥದ್ದು, ಅದು ದೇವರಿಗೆ ಯಜ್ಞವಾಗಿದೆ. ಓಕೆ, ಯಹೂದ್ಯರು ಅರಣ್ಯದಲ್ಲಿನ ಬುರುಜಿಗೆ ಬಂದು, ನೆಕ್ಸ್ಟ್ 25ನೇ ವಚನ, ಯೆಹೋಷಾಫಾಟನು ಅವನ ಜನರು ಸುಲಿಗೆ ಮಾಡುವುದಕ್ಕೋಸ್ಕರ ಅಲ್ಲಿಗೆ ಹೋಗಲು ಅವರಿಗೆ ದ್ರವ್ಯ, ವಸ್ತು, ಶ್ರೇಷ್ಠ ಆಯುಧಗಳು ಇವುಗಳು ರಾಶಿ ರಾಶಿಯಾಗಿ ಸಿಕ್ಕಿದವು. ಅವರು ಹೊರಲಾರದಷ್ಟು ಸುಲುಕೊಂಡರು. ಕೊಳ್ಳೆಯು ಬಲು ಹೆಚ್ಚಾಗಿದ್ದರಿಂದ ಅವರು 3 ದಿನಗಳವರೆಗೆ ಕೂಡಿಸ್ತಿದ್ದರು. ಅವ್ರಿಗೆ ಒಂದೇ ಕೆಲಸ, ಗೋಲ್ಡ್, ಬಂಗಾರ ಬೇಕಾದ ಎಲ್ಲ ಸ್ಟೋರ್ ಆಗಿದೆ. ಏನು ದುರಾತ್ಮನು ನಿಮ್ಮ ಸಂಗತಿಗಳನ್ನು, ನಿಮ್ಮ ಫೈನಾನ್ಸನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಬಿಸ್ನೆಸ್ಸನ್ನು, ನಿಮ್ಮ ಸೇವೆಯನ್ನು ಏನು ಹೋಲ್ಡ್ ಮಾಡಿಟ್ಟಿದ್ದಾನೋ ಎಲ್ಲವನ್ನು ಆತನು ಬಿಡ್ತಾನೆ. ವೆನ್ ಯು ವರ್ಷಿಪಿಂಗ್ ಗಾಡ್, ಯಾವಾಗ ಆತನ ನೀವು ಕೀರ್ತಿಸ್ತೀರಿ, ಹೇಗೆ ಕೀರ್ತಿಸಬೇಕು? ಉತ್ಸವ ಧ್ವನಿಯೊಡನೆ. ಕಮಾನ್ ಹೇಳ್ರಿ, ಉತ್ಸವ ಧ್ವನಿಯೊಡನೆ. ಕಮಾನ್ ಹೇಳ್ರಿ, ಉತ್ಸವ ಧ್ವನಿಯೊಡನೆ. ದಿಸ್ ದ ಬೈಬಲ್. ಓಕೆ, ನೆಕ್ಸ್ಟ್ 4ನೇ ದಿನದಲ್ಲಿ ಬೆರಕಾ ತಗ್ಗಿನಲ್ಲಿ ಕೂಡಿ ಬಂದರು. ಅವರು ಅಲ್ಲಿ ಯೆಹೋವನನ್ನು ಸ್ತುತಿಸಿದ್ದರಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ಬೆರಕಾ ತಗ್ಗು ಎಂದು ಹೆಸರಿದ್ದೆ. ಸ್ತುತಿಸಿದ್ದರಿಂದ, ಏನು ಮಾಡಿದ್ದರಿಂದ? ಸ್ತುತಿಸಿದ್ದರಿಂದ. ಪ್ರೈಸ್ ಗಾಡ್. ಆಲ್ವೇಸ್ ಪ್ರೈಸ್ ಹಿಮ್. ಎಲ್ಲ ಸಮಯದಲ್ಲಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಯು ವಿಲ್ ನೆವರ್ ಬಿ ದ ಸೇಮ್. ಒಳಗಿಂದ, ನಿಮ್ಮ ಹೃದಯದೊಳಗಿಂದ ನದಿಗಳು ಉಕ್ಕಿ ಹರಿಯುತ್ತವೆ. ಎಲ್ಲ ರಾಂಗ್ ಥಾಟ್ಗಳು, ರಾಂಗ್ ಆಲೋಚನೆಗಳು, ಆಲಸ್ಯಗಳು, ಸೋಮಾರಿತನ, ಬಿಟ್ಟರ್ನೆಸ್ ಎಂಬ ಅಮೋನಿಯರು, ಕಹಿ ಭಾವನೆ ಎಂಬ ಮೆಗೋನಿಯರು ಎಲ್ಲ ಅಡ್ಡ ಬೀಳುತ್ತಾರೆ. ಹಲ್ಲೆಲೂಯಾ. ಇವು ಯಾವ ವೈರಿ ನಿಮ್ಮ ಮುಂದೆ ನಿಲ್ಲುವುದಿಲ್ಲ. ಅಮಲೇಕಿಯರು, ಫಿಲಿಸ್ಟಿಯರು, ಲೆಬನೋನ್ನವರು, ಲಿಬಿಯಾದವರು ಎಲ್ಲ ಒಂದೊಂದು ಅರಸರು ಅಡ್ಡ ಬೀಳುತ್ತಾರೆ. ನಿಮ್ಮ ಸುತ್ತಮುತ್ತಲು ಕೆಲವರು ಇದ್ದಾರೆ ಅಲ್ವಾ? ಹಲೋ, ಇಸ್ರಾಯೇಲ್ನ ಸುತ್ತಮುತ್ತಲು ಸುಮಾರೊಂದು 15-18 ದೇಶಗಳಿವೆ ಟಾರ್ಗೆಟ್ ಮಾಡಿ. ಮಿಡಿಲ್ ಈಸ್ಟ್, ಇರಾಕ್, ಇರಾನ್, ರೈಟ್, ಲಿಬಿಯಾ, ಲೆಬನಾನ್, ಪ್ಯಾಲೆಸ್ತೀನ್, ಇದೆಲ್ಲ ಮಿಡಿಲ್ ಈಸ್ಟ್ ಬರ್ತದೆ. ಸೌದಿ ಅರೇಬಿಯಾ, UAE, ಸಿರಿಯಾ, ಈಜಿಪ್ಟ್ ಎಲ್ಲ ಮಿಡಿಲ್ ಈಸ್ಟ್. ಆಫ್ರಿಕಾ ಮತ್ತು ಇಂಡಿಯಾದ ಮಧ್ಯದಲ್ಲಿ. ಅದಕ್ಕೆ ಅಲ್ಲಿ ಬರೆಯಲ್ಪಟ್ಟಿದೆ ಹಿಂದೂಸ್ತಾನ್ ಮೊದಲುಗೊಂಡು ಕೂಶಿನವರೆಗೂ ಅಂತ. ಎಸ್ತೇರ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ, ರೈಟ್? ಹಿಂದೂಸ್ತಾನ್ ಮೊದಲುಗೊಂಡು. ಇರಲಿ, ನಿಮ್ಮ ಇವತ್ತು ಬಾರ್ನೆಗೇನಾದವರ ವೈರಿಗಳು ಯಾರು? ಇವರೇ. ಬಿಟರ್ನೆಸ್, ಅನ್ಫರ್ಗಿವ್ನೆಸ್, ರೈಟ್? ಇವರೆಲ್ಲ ಒಂದೊಂದು ಒಬ್ಬೊಬ್ಬರು ಬಂದು ಮಾತಾಡ್ತಾರೆ. ಯಾವಾಗ ನೀವು ಸ್ತುತಿ ಮಾಡ್ತೀರಿ ಇವರೆಲ್ಲರೂ ಚದುರಿ ಹೋಗ್ತಾರೆ. ಇವರು ಚದುರಿ ಹೋಗುವಾಗ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಎಲ್ಲ ಬದಲಾಗುತ್ತದೆ.
ಅವರಿಗೆ ರಾಕೆಟ್ ಲಾಂಚ್ ಮಾಡಲಿಕ್ಕೆ ಅವಕಾಶ ಕೊಡಬೇಡ್ರಿ ನಿಮ್ಮ ಲ್ಯಾಂಡಲ್ಲಿ. ಹಲೋ, ಅವ್ರು ಏನೇ ಇಲ್ಲಿ ಯುದ್ಧ ಮಾಡಬೇಕಾದ್ರೆ ಅದಕ್ಕೆ ಒಂದು ಪೋರ್ಟ್ ಕಟ್ಟಿಕೊಡ್ಬೇಕು. ಆ ಪೋರ್ಟ್ ನೀವು ಆಗಿದ್ದೀರಿ. ಡಿಸ್ಕರೇಜ್ ಎಂಬುವಂಥದ್ದು ಅವರ ಏನಾಗಿದೆ, ಪೋರ್ಟ್. ನೀವು ಅನಿಸ್ತೀರಿ ಡಿಸ್ಕರೇಜ್ಮೆಂಟ್ ಮಾಡೋದು. ನೋ, ಹೇಳ್ರಿ, ನಾನು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವನು, ನನ್ನಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ಫಿಲಿಷ್ಟಿಯರು ಓಡ್ತಾರೆ. ರೈಟ್, ಡಿಸ್ಕರೇಜ್ಮೆಂಟ್ ಫಿಲಿಷ್ಟಿಯರು ಓಡ್ತಾರೆ. ಕೆಲವೊಮ್ಮೆ ಹೊಟ್ಟೆಗಿಚ್ಚು ಬರ್ತದೆ. ಆಕ್ಚುಲಿ ಅವನಿಗೆ ಹೊಟ್ಟೆಗಿಚ್ಚು ಪಡ್ಲಿಕ್ಕೆ ಬೇಡ, ಬಟ್ ಫಾಸ್ಟ್ ಎರಡು ಮಣ್ಪಿನಿ. ಹೇಳ್ರಿ, ನನ್ನಲ್ಲಿರುವ ಪ್ರೀತಿಯು ಲೋಕದಲ್ಲಿರುವ ಎಲ್ಲ ಹೊಟ್ಟೆಗಿಚ್ಚಿಗಿಂತ ಹೆಚ್ಚಿನವನಾಗಿದ್ದಾನೆ. ಐ ಲವ್ ಎವ್ರಿ ಒನ್. ಯಾವಾಗ ನೀವು ಒಳಗಿಂದ ಹೇಳ್ತೀರಿ, ಹೊಟ್ಟೆಗಿಚ್ಚಿ ಎಂಬ ಮೆಗೋನಿಯರು ಓಡ್ತಾರೆ. ನಿಮ್ಮ ಒಳಗೆ ಎಂತ ಇದೆ? ನೀವು ದೇವರ ನಿವಾಸ ಸ್ಥಾನ. ಗುಡ್ಡಗಳು ಕದಲಿಯವು, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋಗುವು, ಪರ್ವತಗಳು ಚಲಿಸಿದರು, ಸಮುದ್ರವು ನೊರೆಯನ್ನು ಕಾರಿದರೇನು. ಎಷ್ಟು ಮಿಸೈಲ್ಗಳಿರಲಿ, ಒಂದು ನದಿ ಇದೆ, ಅದರ ಕಾಲುವೆಗಳು ಪಾರಾತ್ಮರ ನಿವಾಸ ಸ್ಥಾನದಿಂದ ಹರಿದು ದೇವನಗರವನ್ನು ಸಂತೋಷಪಡಿಸುತ್ತದೆ. ಯು ಆರ್ ದ ಸಿಟಿ ಆಫ್ ಗಾಡ್. ನೀನು ದೇವರ ನಿವಾಸವಾಗಿದ್ದಿ. ನಿನ್ನ ಒಳಗಿಂದ ನದಿಗಳು ಹರಿಯುತ್ತವೆ. ಯಾವಾಗ ನೀವು ಒಳಗಿಂದ ಎದ್ದುಕೊಂಡು ಆರಾಧಿಸ್ತೀರಿ, ಡಿಕ್ಲೇರ್ ಮಾಡುತ್ತೀರಿ, ಪ್ರೊಕ್ಲೇಮ್ ಮಾಡುತ್ತೀರಿ, ಘೋಷಿಸ್ತೀರಿ, ಹೇಳ್ತೇನೆ, ನಿಮ್ಮ ಒಳಗಿಂದ ಲೈಫ್ ಹೊರಡುತ್ತದೆ. ಮಿಸೈಲ್ಗಳು ನಿಮ್ಮ ಬಾಯಿಂದ ಹೊರಡುತ್ತವೆ. ಇಬ್ಬಾಯಿ ಕತ್ತಿಗಳು ಹೊರಡುತ್ತವೆ. ಮಿಸೈಲ್ಗಳು ನಿಮ್ಮ ಬಾಯಿಂದ ಹೊರಡುತ್ತವೆ. ಸ್ಪಿರಿಚುವಲ್ ಮಿಸೈಲ್ಗಳು. ನಿಮ್ಮ ಬಾಯಿಯಲ್ಲಿ ಎಂತಹ ಮಿಸೈಲ್ಗಳಿವೆ, ಇವತ್ತಿಗೂ ಕೂಡ ಅವರು ಕ್ರಿಯೇಟ್ ಮಾಡಲಿಕ್ಕೆ ಆಗಲಿಲ್ಲ. ನಿಮ್ಗೆ ಗೊತ್ತಿಲ್ಲ. ಹಲೋ, ಅಷ್ಟು ದೊಡ್ಡ ಇದೆ. ನಾವು ಹೋರಾಟ ಮಾಡುವುದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಶರೀರ ಸಂಬಂಧವಾದ ಆಯುಧಗಳಲ್ಲ. ದೇವರ ಎಣಿಕೆಯಲ್ಲಿ ಬಹುಬಲವುಳ್ಳದಾಗಿದೆ. ಅದನ್ನು ಲೆಟ್ಸ್ ಪ್ರೇ. ಎಲ್ಲ ದೇಶಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವ, ವಾಕ್ಯವನ್ನು ನಾವು ಘೋಷಣೆ ಮಾಡುವ, ಸಮಾಧಾನವನ್ನು ಡಿಕ್ಲೇರ್ ಮಾಡುವ. ನೀವು ಇಲ್ಲಿಂದ ಡಿಕ್ಲೇರ್ ಮಾಡುತ್ತೀರಿ, ದುಬೈಯಲ್ಲಿ ಸಮಾಧಾನ ಆಗ್ತದೆ. ನೀವು ಇಲ್ಲಿಂದ ಡಿಕ್ಲೇರ್ ಮಾಡುತ್ತೀರಿ, ಸೌದಿಯಲ್ಲಿ ಸಮಾಧಾನ ಆಗ್ತದೆ. ನೀವು ಇಲ್ಲಿಂದ ಡಿಕ್ಲೇರ್ ಮಾಡುತ್ತೀರಿ, ಇಸ್ರಾಯಲ್ ಅಲ್ಲಿ ಸಮಾಧಾನ ಆಗುತ್ತದೆ. ನೀವು ಇಲ್ಲಿಂದ ಡಿಕ್ಲೇರ್ ಮಾಡುತ್ತೀರಿ, ಬ್ಯಾರಿನ್ ನಲ್ಲಿ ಪ್ರೊಟೆಕ್ಷನ್ ಸ್ಟಾರ್ಟ್ ಆಗ್ತದೆ. ದೇವದೂತರು ನಿಮ್ಮ ಡಿಕ್ಲಾರೇಷನ್ಗೆ ಇಳಿದು ಬರುತ್ತಾರೆ. ನೀವು ಇಲ್ಲಿಂದ ಡಿಕ್ಲೇರ್ ಮಾಡುತ್ತೀರಿ, ಆತ್ಮಿಕ ಲೋಕ ನಿಮಗೋಸ್ಕರ ಬ್ಯಾಕಪ್ ಮಾಡುತ್ತದೆ, ಪರಲೋಕ ನಿಮಗೋಸ್ಕರ ಬ್ಯಾಕಪ್ ಮಾಡುತ್ತದೆ. ದೇವದೂತರು ನಿಮ್ಮ ನಾಲಿಗೆಗೋಸ್ಕರ ಕಾಯ್ತಾ ಇದ್ದಾರೆ. ನೀವು ಡಿಕ್ಲೇರ್ ಮಾಡುತ್ತೀರಿ, ಸಮಥಿಂಗ್ ವಿಲ್ ಶಿಫ್ಟ್. ಯು ಆರ್ ನಾಟ್ ಆರ್ಡಿನರಿ ಚರ್ಚ್. ನಾವೆಲ್ಲರೂ ದೇವರ ಸನ್ನಿಧಾನ ನಿಂತ್ಕೊಳ್ಳುವ. ಥ್ಯಾಂಕ್ ಯು ಲಾರ್ಡ್. ಫರ್ಗೆಟ್ ಅಬೌಟ್ ಎವ್ರಿಥಿಂಗ್. ಭಯ ಪಡಬೇಡ್ರಿ. ಒಂದು ವೇಳೆ ನಿಮ್ಮ ಆಪ್ತರು ಹೊರ ದೇಶದಲ್ಲಿದ್ದಾರೆ, ನಿಮ್ಮ ಮಕ್ಕಳಿದ್ದಾರೆ, ನಿಮ್ಮ ಆಪ್ತರಿದ್ದಾರೆ, ಎಲ್ಲಿದ್ದಾರೆ, ದೇ ಆರ್ ಪ್ರೊಟೆಕ್ಟೆಡ್. ಅವರು ಸುರಕ್ಷಿತವಾಗಿರುತ್ತಾರೆ. ನೀನು ಯೆಹೋವನಿಗೆ ಭಯ ಪಡುವುದರಿಂದ, ಕೇಳ್ರಿ, ನೀನು ದೇವರಿಗೆ ಭಯ ಪಡುವುದರಿಂದ ನಿನಗೆ ಕೇವಲ ನಿರ್ಭಯ, ನಿನ್ನ ಮಕ್ಕಳಿಗೆ ಆಶ್ರಯ ಇರುತ್ತದಲ್ಲ, ಇದ್ದೇ ಇರುವುದು. ಬೈಬಲ್ ಹೇಳುವುದಿಲ್ಲ ನಿನ್ನ ಮಕ್ಕಳಿಗೆ ಆಶ್ರಯ ಇರ್ತದಂತ. ನಿನ್ನ ಮಕ್ಕಳಿಗೆ ಆಶ್ರಯ, ಪ್ರೊಟೆಕ್ಷನ್, ಸೇಫ್ಟಿ ಇದ್ದೇ ಇರುತ್ತದೆ. ಅವರು ಎಷ್ಟೇ ದೂರವಾಗಿರಲಿ ಅವರಿಗೆ ಆಶ್ರಯವಿದ್ದಿರುತ್ತದೆ. ಯಾಕೆ? ನೀವು ದೇವರಿಗೆ ಭಯ ಪಡುವುದರಿಂದ. ಬಿಕಾಸ್ ಯು ಫಿಯರ್ ಗಾಡ್. ಆತನಿಗೆ ಭಯ ಪಡುವುದು ಕೇವಲ ನಿರ್ಭಯ. ಹೇಳ್ರಿ, ನಿರ್ಭಯ. ನನ್ನ ನಡೆಸುವವ ನೀನೆ, ತಲೆ ಎತ್ತಿದವ ನೀನೆ. Come on, joyfully. ನಿನಗೆ ಮರೆಯಾಗಿ ಇಲ್ಲವೇ ಹೋ ಎಂದು ಗ್ಲೋರಿ ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ
ನಿನಗೆ ಮಾರೆಯಾಗಿ ಒಂದು ಇಲ್ಲವೇ ಓಹೋ ಎಂದು ಎಂದು ಆರಾಧಿಸುವೆ. ಹೇಳ್ರಿ, ಕ್ರಿಸ್ತನಲ್ಲಿ ನಾವು ದೇವರಿಂದ ಹುಟ್ಟಿದವರು. ಎಲ್ಲರೂ ಹೇಳ್ರಿ, ನಾನು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವನು. ನನ್ನಲ್ಲಿ ಇರುವ, ನನ್ನಲ್ಲಿ ವಾಸ ಮಾಡುವ, ನನ್ನಲ್ಲಿ ನೆಲೆಗೊಂಡಿರುವ, ನನ್ನಲ್ಲಿ ಮನೆ ಮಾಡಿರುವ ಪವಿತ್ರಾತ್ಮನು ಲೋಕದಲ್ಲಿರುವ ಎಲ್ಲ ದುರಾತ್ಮ, ಎಲ್ಲ ಭಯದ ಆತ್ಮ, ಎಲ್ಲ ಉಗ್ರ ಆತ್ಮ, ಎಲ್ಲ ಕೊಲೆಯ ಆತ್ಮ, ಎಲ್ಲ ವಾರಿನ ಆತ್ಮ, ಇವುಗಳಿಗಿಂತ ಹೆಚ್ಚಿನವನು, 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 ಹೆಚ್ಚಿನವನು. ಹೇಳಿ, ಯೇಸುವಿನ ನಾಮದಲ್ಲಿ ಎಲ್ಲ ರಾಷ್ಟ್ರಗಳಲ್ಲಿ ಸಮಾಧಾನವು ಉಂಟಾಗಲಿ. ಎಲ್ಲ ರಾಜ್ಯತ್ವ, ಎಲ್ಲ ಪ್ರಭುತ್ವ, ಆಕಾಶ ಮಂಡಲದ ದುರಾತ್ಮ ಸೇನೆಗಳ ಎಲ್ಲ ಕಾರ್ಯವು ಈಗಲೇ ನಿಂತು ಹೋಗಲಿ. ರೋಷಕಬ ಕಶಿಬ್ರೋಂದಲ ಕಬ ಲಿಬೋ ಶಲಂ ರೋಂದೆ. ಎಲ್ಲ ಮೊಂಡುತನದ ಆತ್ಮಗಳು ಯೇಸು ನಾಮದಲ್ಲಿ ಅಡ್ಡ ಬೀಳಲಿ. ಇರಾನ್ಗೋಸ್ಕರ ನಾವು ಡಿಕ್ಲೇರ್ ಮಾಡ್ತಾ ಇದೆ, ಸಮಾಧಾನ ಉಂಟಾಗಲಿ. ಅಲ್ಲಿಯ ಜನರು ಪ್ರೊಟೆಕ್ಟ್ ಆಗಲಿ. ದುಬೈಯ ಜನರು ಪ್ರೊಟೆಕ್ಟ್ ಆಗಲಿ. ಸೌದಿಯ ಜನರು ಪ್ರೊಟೆಕ್ಟ್ ಆಗಲಿ. ಇನ್ ದ ನೇಮ್ ಆಫ್ ಜೀಸಸ್, ಬ್ಯಾರಿನ್ ಜನರು ಪ್ರೊಟೆಕ್ಟ್ ಆಗಲಿ. I declare peace, oh God. I declare angel come and protect them in the name of Jesus. Roshalam rondle. Glory, 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 glory. ನೀನೇ ಕೋಟೆಯು, ನೀನೇ ದುರ್ಗವು, ನೀನೇ ಗುರಾಣಿಯು, ನಾವು ಭರವಸವಿಟ್ಟಿರುವ ನಮ್ಮ ತಂದೆ ಎಂದು ನಾವು ಹೇಳುವರಾಗಿದ್ದೇವೆ. ಉಪದ್ರವು ನಮ್ಮ ಮಕ್ಕಳ ಗುಡಾರದ ಬಳಿಗೆ ಬರುವುದಿಲ್ಲ. ಉಪದ್ರವು ನಮ್ಮ ಆಪ್ತರ ಗುಡಾರದ ಬಳಿಗೆ ಬರುವುದಿಲ್ಲ. ಯಾವ ಕೇಡು ನಮಗೂ, ನಮ್ಮ ಮಕ್ಕಳಿಗೂ, ನಮ್ಮ ಸಭೆಯವರಿಗೂ, ನಮ್ಮ ಆಪ್ತರಿಗೂ ಸಂಭವಿಸುವುದೇ ಇಲ್ಲ. ಕಮಾನ್, ನೀವು ಆನ್ಲೈನ್ ಅಲ್ಲಿ ಯಾವ ಕಂಟ್ರಿಯಿಂದ ವಾಚ್ ಮಾಡ್ತಾ ಇದ್ದೀರಿ? ಯು ಆರ್ ದ ಪ್ಲಾಟ್ಫಾರ್ಮ್. ದೇವರ ನೀವು ನಿವಾಸ ಸ್ಥಾನವಾಗಿದ್ದೀರಿ. ನಿಮ್ಮ ಮೂಲಕ ಗುರಾಣಿಗಳು ಹೊರಡುತ್ತವೆ, ನಿಮ್ಮ ಮೂಲಕ ಸಮಾಧಾನ ಹೊರಡುತ್ತದೆ, ನಿಮ್ಮ ಮೂಲಕ ಪ್ರೊಟೆಕ್ಷನ್ ಹೊರಡುತ್ತದೆ. ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ? ಕಮ್ ಆನ್, ಡಿಕ್ಲೇರ್ ಇಟ್. ಪ್ರೇರ್, ಯಾರು ಸುಮ್ಮನೆ ಇರಬೇಡಿ. ಎಲ್ಲಿ ನೀವು ಇದ್ದೀರಿ ಡಿಕ್ಲೇರ್ ಮಾಡ್ರಿ, ಡಿಕ್ಲೇರ್ ಮಾಡ್ರಿ, ಡಿಕ್ಲೇರ್ ಮಾಡ್ರಿ. ಕಮಾನ್, ನಿಮ್ಮ ನಾಲಿಗೆಯಲ್ಲಿ ಜೀವ ಇದೆ. ನಿಮ್ಮ ನಾಲಿಗೆಯಲ್ಲಿ ಪರಲೋಕದ ಮಹಿಮೆ ಚಲಿಸುತ್ತದೆ. ನಿಮ್ಮ ನಾಲಿಗೆಯಲ್ಲಿ ದೇವದೂತರು ಚಲಿಸ್ತಾರೆ. ನೀವು ಮಾತಾಡುತ್ತೀರಿ. ನಿಮಗೆ ವಿರುದ್ಧವಾಗಿ ಕಲ್ಪನೆ ಮಾಡಿದ ಯಾವ ಆಯುಧವು ಜಯಿಸುವುದಿಲ್ಲ. ಆಯುಧ ಇಲ್ಲ ಅಂತ ಹೇಳಿಲ್ಲ, ಆಯುಧದ ಪ್ಲಾನ್ ಆಗುದಿಲ್ಲ ಅಂತ ಹೇಳಿಲ್ಲ, ಆಯುಧ ಇಲ್ಲ ಅಂತ ಹೇಳಿಲ್ಲ. ಆಯುಧ ಇದೆ, ಆಯುಧ ಫಾರ್ಮ್ ಆಗ್ತಾ ಇದೆ, ಆಯುಧ ರೆಡಿ ಆಗಿದೆ, ಬಟ್ ಅದು ಜಯಿಸುವುದಿಲ್ಲ. ಸಭೆಗೆ ವಿರುದ್ಧವಾಗಿ ಕಲ್ಪನೆ ಮಾಡಿದ ಯಾವ ಆಯುಧ ಜಯಿಸುವುದಿಲ್ಲ. ದೇವರ ಮಕ್ಕಳಿಗೆ ಕಲ್ಪನೆ ಮಾಡಿದ ಯಾವ ಆಯುಧ ಜಯಿಸುವುದಿಲ್ಲ. ಎಲ್ಲ ನಾಲಿಗೆಗಳನ್ನು ಯೇಸುವಿನ ನಾಮದಲ್ಲಿ ನಾವು ದೋಷಿ ಎಂದು ಖಂಡಿಸುವರಾಗಿದ್ದೇವೆ. ಪ್ರಿಯರೇ, ಬೆಟ್ಟಕ್ಕೆ ಮಾತಾಡ್ರಿ. ಡೋಂಟ್ ಇಗ್ನೋರ್ ಮೌಂಟನ್, ಸ್ಪೀಕ್ ಟು ದ ಮೌಂಟನ್. Don't ignore the situation. Speak to the situation. Come on, speak, speak, speak. ನಿಮ್ಮ ನಾಲಿಗೆಯಲ್ಲಿ ಜೀವ ಇದೆ. Come on. Holy, holy are you, Lord God Almighty. Holy, glory Father, holy. Looking unto Him and worship Him. ಎಲ್ಲರೂ ನೀವು ಆರಾಧನೆ ಮಾಡುವಾಗ ಆತ್ಮಿಕ ಲೋಕದಲ್ಲಿ ಸಮಥಿಂಗ್ ನಡೆಯುತ್ತದೆ. Don't stop it.
Worthy is the Lamb. Worthy is the Lamb. You are holy. Holy. Glory, Father. Holy are you, Lord God Almighty. Worthy is the Lamb. Worthy is the Lamb. Just rejoice in His presence. ಉತ್ಸವ ಧ್ವನಿಯೊಡನೆ, ಉತ್ಸವ ಧ್ವನಿಯೊಡನೆ ಆತನವು ಕೀರ್ತಿಸುವ. ಕಮಾನ್ ಜಾಯ್ ನಿಮ್ಮ ಒಳಗಿಂದ ಹೊರಡುತ್ತದೆ. ಪರಿಸ್ಥಿತಿಗಳನ್ನು ಡಿಸ್ಕರೇಜ್ ಆಗಬೇಡ್ರಿ. ಯೋಶಫಟನು ಆತನ ಕಾಯರ್ ಟೀಮ್ ಆ ಪರಿಸ್ಥಿತಿಗಳ ಮಧ್ಯದಲ್ಲಿ ಅವರು ಉತ್ಸವ ಧ್ವನಿ ಮಾಡಿದ್ರು. ಉತ್ಸವ ಧ್ವನಿಯೊಡನೆ ಕೀರ್ತನೆ ಆಡಿದ್ರು. ಉತ್ಸವದೊಡನೆ ಕೀರ್ತಿಸಿದರು. ಉತ್ಸವದೊಡನೆ ಆತನ ಕೃಪೆ ಶಾಶ್ವತವಾಗಿದೆ ಎಂದು ಹೇಳಿದರು. ಉತ್ಸವ ಧ್ವನಿ ಮಾಡುವುದಂದ್ರೆ ನೀವು ಮೊದಲು ರಿಫ್ರೆಶ್ ಆಗುತ್ತೀರಿ. ಯೆಹೋವನು ಎದ್ದು ನಿಮ್ಮ ಮೂಲಕ ಚಲಿಸ್ತಾನೆ. ಹಾಗೆಗಾರರು ಬೆಂಗೊಟ್ಟಿ ಓಡಿ ಹೋಗುತ್ತಾರೆ, ವೈರಿಗಳು ಚದುರಿ ಹೋಗುತ್ತಾರೆ. ಮೇಣ ಕರಗಿದ ಹಾಗೆ ಆತನ ಮುಂದೆ ಕರಗಿ ಹೋಗ್ತದೆ ಸಮಸ್ಯೆಗಳು. No sickness can stand before you. No discouragement can stand before you. ಯಾವ ನಿರುತ್ಸವ ನಿಮ್ಮ ಮುಂದೆ ನಿಲ್ಲುವುದಿಲ್ಲ. ಯಾವ ರೋಗ ನಿಮ್ಮ ಮುಂದೆ ನಿಲ್ಲುವುದಿಲ್ಲ. ಯಾವ ವ್ಯಾಧಿ ನಿಮ್ಮ ಮುಂದೆ ನಿಲ್ಲುವುದಿಲ್ಲ. ಯಾವ ಕಹಿ ಭಾವನೆ ನಿಮ್ಮ ಮುಂದೆ ನಿಲ್ಲುವುದೇ ಇಲ್ಲ. Come on, arise. Glory. ತಂದೆ ನಿನ್ನ ಕೃಪೆಯನ್ನು ಸುರಿಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಪ್ರತಿಯೊಬ್ಬ ಇಂಡಿವಿಜುವಲ್ ಮೇಲೆ, ಯಾರು ಆನ್ಲೈನ್ ಅಲ್ಲಿ ವೀಕ್ಷಿಸ್ತಾ ಇದ್ದಾರೆ, ಎಲ್ಲಿ ವೀಕ್ಷಿಸ್ತಾ ಇದ್ದಾರೆ, ಸಭೆಯಾಗಿ ಕೂಡಿ ಬಂದಿದ್ದಾರೆ, ಅವರೆಲ್ಲರ ಮೇಲೆ ನಿನ್ನ ಕೃಪೆ ಇಳಿದು ಬರ್ತಾ ಇದೆ. ಥ್ಯಾಂಕ್ ಯು ಫಾದರ್. ತಂದೆ ನಿನಗೆ ಸ್ತೋತ್ರ. ನಾನು ನನ್ನ ಮನೆಯವರು ತಂದೆಯನ್ನು ಆರಾಧಿಸುವರಾಗಿದೆ. ನಾವು ನಮ್ಮವರಲ್ಲ, ನಾವು ಆತನಿಗೋಸ್ಕರ ಸೃಷ್ಟಿಸಲ್ಪಟ್ಟವರು. ಆತನು ತನಗೋಸ್ಕರ ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ. ಇನ್ನು ಮುಂದೆ ಜೀವಿಸುವವರು ತಮಗೋಸ್ಕರ ಜೀವಿಸದೆ ನಮಗೋಸ್ಕರ ಸತ್ತು ಎದ್ದು ಬಂದ ಆತನಿಗೋಸ್ಕರ ಜೀವಿಸಬೇಕೆಂದು ಆತನು ಎಲ್ಲರಿಗೋಸ್ಕರ ಸತ್ತನು. ತಂದೆ, ಇವರು ಇದ್ದ ಹಾಗೆ ಇರುವುದೇ ಇಲ್ಲ. ಇವರ ಮೂಲಕ ನಿನ್ನ ಕೃಪೆ ಹೆಚ್ಚಾಗಿ ಅನೇಕರಿಗೆ ಪ್ರಕಟಿಸ್ತಿ, ನಿನ್ನ ಪ್ರೀತಿಯನ್ನು ಪ್ರಕಟಿಸ್ತಿ. ಇಲ್ಲಿ ಹಿರಿಯರಿಂದ ಕಿರಿಯರು, ಮಕ್ಕಳು ಯಾರೆಲ್ಲ ಬಂದಿದ್ದಾರೋ ಕರ್ತನೆ, ಅವರು ಓವರ್ಫ್ಲೋ ಆಗಲಿ. ನಿನ್ನ ಪ್ರೀತಿಯಲ್ಲಿ ಓವರ್ಫ್ಲೋ ಆಗಲಿ, ಆರೋಗ್ಯದಲ್ಲಿ ಓವರ್ಫ್ಲೋ ಆಗಲಿ, ಹೆಚ್ಚಿನ ಕೃಪೆ ಬಿಡುಗಡೆ ಆಗಲಿ. ಲಾರ್ಡ್, ವಿ ಆಸ್ಕ್ ಯು ಅ ಗ್ರೇಟರ್ ಗ್ರೇಸ್. ಹೆಚ್ಚಿನ ಕೃಪೆ. ಯಾವ ದೇಹಗಳು ಸಿಕ್ಕಾಗಿದೆ ಎಲ್ಲ ದೇಹಗಳಿಗೆ ನಾನು ಮಾತಾಡ್ತಾ ಇದ್ದೇನೆ, ನೀವು ಸ್ವಸ್ಥತೆಯನ್ನು ಹೊಂದಿಕೊಳ್ಳಿರಿ. ರಿಸೀವ್ ಎ ಹೀಲಿಂಗ್ ರೈಟ್ ನಾವ್ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಫಾದರ್. ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್. ಹಲ್ಲೆಲೂಯಾ.